ಗಣನಾಥುನಿ ಶಾರದಾ ಸತ್ಕವಲನ್ ಸಹಜ ಯೋಗಿ ಮುಡುಲನ್ ಸುರುಲನ್ ದೇವ ಬ್ರಾಹ್ಮಣ ಧನ್ಯುನಿ ಸಕಲಂತರ್ಯಾಮಿ ಹರಿಣಿಚಾಲ ಭಜಂತು. ಯೋಗಿ ನಾರಾಯಣರ ಪಾದದಲ್ಲಿ ಮಾನಸಿಕ ಪೂಜೆಯನ್ನು ಮಾಡುತ್ತಾ ಬ್ರಹ್ಮ ಚೈತನ್ಯ ಅವರ ಪಾದದಲ್ಲಿ ಆತ್ಮಪೂಜೆಯನ್ನು ಮಾಡುತ್ತಾ ಶ್ರೀ ವೆಂಕಟೇಶ ಮೂರ್ತಿಯವರೇ, ಎಲ್ಲ ಬ್ರಹ್ಮ ಚೈತನ್ಯ ಅವರ ಭಕ್ತ ಬಂಧುಗಳೇ, ಇವತ್ತು ಅವರ 110ನೇ ವಾರ್ಷಿಕ ಆರಾಧನೆ ಇವತ್ತು ನಾವು ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಗುರುಗಳ ಆರಾಧನೆ. ಗುರು ಅಂತಕ್ಕದ್ದು ಭಾರಿ ದೊಡ್ಡ ಪದ, ಅದಕ್ಕಿಂತ ದೊಡ್ಡದು ಇನ್ಯಾವುದೂ ಇಲ್ಲ. ಗುರು ಬೆಳಕನ್ನು ಕೊಡುವವನು, ಕತ್ತಲಿನಿಂದ ಬೆಳಕನ್ನು ಕೊಡುವವನು ಗುರು. ಸೂರ್ಯನ ಬೆಳಕು ಎಷ್ಟು ಚೆನ್ನಾಗಿರ್ತದೆ, ಅದೇ ಅಮಾವಾಸ್ಯೆಯಲ್ಲಿ ಆ ಕತ್ತಲು ಎಷ್ಟು ಭಯಂಕರವಾಗಿರ್ತದೆ. ಇದೇ ಗುರು ದಾರಿನ ತೋರಿಸ್ಕೊಡೋದು. ಆ ಒಂದು ಭಯವನ್ನು ತೆಗೆದುಹಾಕೋರು ಅವನೇ ಗುರು ಅಂತ ನಾವು ಕರಿತೀವಿ. ತಾತಯ್ಯನವರು ಸದ್ಗುರುಗಳು, ಯೋಗಿಗಳು, ಋಷಿ ಮುನಿಗಳು, ವರ ಕವಿಗಳು ಎಲ್ಲವೂ ಹೌದು. ಅವರು ಆತ್ಮಬೋಧನೆಯನ್ನು ಎಲ್ಲರಿಗೂ ಉಪದೇಶ ಮಾಡಿದ್ದಾರೆ. ಆತ್ಮಬೋಧಾಮೃತ 3 ಪದಗಳಿದ್ದಾವೆ ಇಲ್ಲಿ. ಆತ್ಮ ಅಂದರೆ ಪರಮಾತ್ಮ. ಯಾಕೆ ಪರಮಾತ್ಮ ಅಂತೇವೆ? ನೀನು ಜೀವಾತ್ಮ, ಅವನು ಪರಮಾತ್ಮ. ಜೀವ ಕೊಟ್ಟವನು ಯಾರು? ಪರಮಾತ್ಮ. ನೀವೆಲ್ಲ ಒಂದೇ, ನೀವೆಲ್ಲನೂ ಒಬ್ಬೊಬ್ಬರು. ನಿಮ್ಮ ಜೀವ ಕೊಟ್ಟಿರ್ತಕ್ಕಂಥ ಪರಮಾತ್ಮ, ಇನ್ಯಾರೂ ಅಲ್ಲ. ಅದಕ್ಕೋಸ್ಕರ ಆತ್ಮ. ಆತ್ಮ ಅಂದರೆ ಪರಮಾತ್ಮ. ಬೋಧನೆ. ಯಾರು ಬೋಧನೆ ಮಾಡುವವರು? ಸದ್ಗುರುಗಳು ಬೋಧನೆಯನ್ನು ಮಾಡ್ತಾ ಇದ್ದಾರೆ. ಏನು ಬೋಧನೆಯನ್ನು ಮಾಡ್ತಾ ಇದ್ದಾರೆ? ಅಮೃತ. ಅಮೃತವನ್ನು ನಿನಗೆ ಸ್ವೀಕಾರ ಮಾಡುವಂಥ ಬೋಧನೆಯನ್ನು ಮಾಡ್ತಾ ಇದ್ದಾರೆ. ಅಮೃತ ಅಂದರೆ ಏನು? ಅಮೃತ ಅಂದರೆ ಮುಕ್ತಿ ಅಂತ ನಾವು ಕರೀಬೋದು ಸುಲಭವಾಗಿ. ಅಮೃತ ಅಂದರೆ ಪರಮಾತ್ಮನಲ್ಲಿ ಸೇರೋದು ಅಂತ ಹೇಳ್ಬೋದು. ಹುಟ್ಟು ಸಾವಿನ ಗೆಲ್ಲು ಅಂತ ಹೇಳ್ಬೋದು. ನಾನಾ ರೀತಿಯಲ್ಲಿ ನಾವು ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತೇವೆ. ಯಾರು ನಮ್ಮನ್ನು ಕರೆದುಕೊಂಡು ಹೋಗಿ ಉಪದೇಶದಿಂದ ಪರಮಾತ್ಮನಲ್ಲಿ ಸೇರಿಸ್ತಾರೋ ಅವರೇ ಸದ್ಗುರು. ನಮಗೆ ಅಮೃತವನ್ನು ಕೊಡ್ತಾ ಇದ್ದಾರೆ. ಅದೇ ಆತ್ಮ ಬೋಧಾಮೃತ. ಅಂಥ ಅಮೃತವನ್ನು, ಏನಿದು ಅಮೃತ? ನಾವು ಪರಮಾತ್ಮ ಸೃಷ್ಟಿಯನ್ನು ಮಾಡಿದ್ದಾನೆ. ನಾವು ಆವಾಗೆ ಹೇಳಿದ್ದೇವೆ, ತಿಳ್ಕೊಂಡಿದ್ದೇವೆ. ಸೃಷ್ಟಿಯನ್ನು ಮಾಡಿದವರು ಯಾರು? ಪರಮಾತ್ಮ. ಇಲ್ಲಿವರೆಗೂ ನಾವು ಇದ್ದೇವೆ. ಈ ಜೀವ ಇನ್ನೂ ಇದೆ ಅಂದರೆ ಇದಕ್ಕೆ ಸಾವಿದೆಯೋ? ಪರಮಾತ್ಮನ ಪ್ರಕಾರವಾಗಿ ಇದು ಇಲ್ಲ. ಇದು ಸಾವು ಅಂದರೆ ನಾವು ಅಜ್ಞಾನದಲ್ಲಿ ಇರುವಂಥವರು ಇದು ಸಾವು ಅಂತ ನಾವು ಕರಿತೇವೆ. ಅವನಿಗೆ ಸಾವಿದೆಯೋ? ಅವನಿಗೆ ಸಾವಿಲ್ಲ. ನೀನು ಇದೆಯಲ್ಲ, ನೀನೇ ಸಾಕ್ಷಿ. ಅದರಿಂದಾಗಿ ಯಾವಾಗ ನೀನು ಸಾಕ್ಷಿಯಾಗಿದೆಯೋ ಅವನ ಪ್ರಕಾರವಾಗಿ ನೀನು ಸಾವಿಲ್ಲ. ನೀನು ಹುಟ್ಟಲಿಲ್ಲ, ಸಾವು ಇಲ್ಲ. ನೀನು ಇದ್ದೀಯಾ, ಹೋಗ್ತಾ ಇದ್ದೀಯಾ. ಅಂದರೆ ಇದೇನಿದು, ಇದೆಂಥದ್ದಿದು ಅಂತ ನೀವು ಆಶ್ಚರ್ಯಪಡ್ಬೋದು. ಇವಾಗ ಹಿಂದೆ ಎಲ್ಲಿಂದ ಇದ್ದೆ ನಿನಗೆ ಗೊತ್ತಿಲ್ಲ, ಬಂದೆ, ಹೋದೆ, ಹೋಗ್ತಾ ಇದೆಯಾ. ಇನ್ನೂ ಬಿಡ್ತೀಯಾ, ಇನ್ನೊಂದು ಕಡೆ ಹೋಗ್ತೆ, ಇನ್ನೊಂದು ಕಡೆ ಬಿಡ್ತೆ, ಇನ್ನೊಂದು ಕಡೆ ಹೋಗ್ತೆ, ಇನ್ನೊಂದು ಕಡೆ ಬಿಡ್ತೆ, ಇನ್ನೊಂದು ಕಡೆ ಹೋಗ್ತಾ ಇದೆ ಇದು.
ಹುಟ್ಟು ಇಲ್ಲ ಸಾವಿಲ್ಲ ಅವನ ಪ್ರಕಾರವಾಗಿ. ನಿಮಗೆ ಓ ನಾನು ಹುಟ್ಟಿದ್ದೇನೆ, ಓ ನಾನು ಸಾಯ್ತಾ ಇದ್ದೇನೆ ಅಂತ ನಿಮಗೆ ಇದೇ ಅಜ್ಞಾನ, ಇದೇ ಮಾಯೆ ಅಂತ ಜ್ಞಾನಿಗಳು ಕರೀತಾರೆ. ಯಾರು ಜ್ಞಾನಿಗಳು ಆ ಪರಮಾತ್ಮನನ್ನ ಯಾರು ನೋಡಿರ್ತಾರೋ ಅವರಿಗೆ ಇದು ಅರಿವು. ಯಾರು ಪರಮಾತ್ಮನಲ್ಲಿ ಐಕ್ಯ ಆಗಿರ್ತಾರೋ ಆ ಸತ್ಯವನ್ನ ನಿಮಗೆ ಹೇಳ್ತಾ ಇದ್ದಾರೆ. ಎಂಥ ಇದು ಅಪ್ಪ, ನೀನು ಸಾವಿಲ್ಲ, ನಿನಗೆ ಹುಟ್ಟೋದು ಇಲ್ಲ, ಹೋಗ್ತಾ ಇದೆಯಾ ನೀನು. ಯಾವಾಗ ಇದರಲ್ಲಿ ನೀನು ಹೋಗ್ತಾ ಇರಬೇಡ, ಎಲ್ಲೋ ಒಂದು ಕಡೆ ನೀನು ಇದನ್ನು ಮುಕ್ತಿಯನ್ನು ಮಾಡಿಬಿಡು, ಸಾಕಿದು. ಯಾಕಂದರೆ ಕೋಟ್ಯಾಂತ ವರ್ಷಗಳಲ್ಲಿ ಎಷ್ಟೋ ಸಾವಿರಾರು ಏನು ಯುಗದಲ್ಲಿ ನೀನು ಬರ್ತಾನೇ ಇದೆಯಾ, ಹೋಗ್ತಾನೇ ಇದೆಯಾ. ಯಾವತ್ತೂ ನೀನು ಈ ಮುಕ್ತಿ, ಇಷ್ಟು ಕಷ್ಟ ಸುಖ ದುಃಖ ಎಲ್ಲವನ್ನು ನೋಡಿ 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 ಎಸ್ಸತಿ ನೀನು ಮಾನವ ಜನ್ಮ ಬಂದಿದೆಯೋ, ಎಸ್ಸತಿ ನೀನು ಪ್ರಾಣಿ ಜನ್ಮ ಬಂದಿದೆಯೋ, ಎಸ್ಸತಿ ನೀನು ಪಕ್ಷಿಯ ಜನ್ಮ ಬಂದಿದೆಯೋ, ಎಸ್ಸತಿ ನೀನು ವೃಕ್ಷಗಳ ಜನ್ಮ ಬಂದಿದೆಯೋ, ಇವೆಲ್ಲವನ್ನು ನೋಡಿ ನೋಡಿ ಆ ಕಷ್ಟವನ್ನು ಬಿದ್ದು 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 ಏನೋ ಒಂದು ಈ ಸತಿ ಮಾನವ ಜನ್ಮ ಬಂದ್ಬಿಟ್ಟಿದೆಯಾ. ಚಿಂತನೆ ಮಾಡುವಂಥ ಜನ್ಮ ಇದು. ಅದಕ್ಕೋಸ್ಕರ ಚಿಂತನೆ ಮಾಡುವಂಥ ಜನ್ಮ ಬಂದಾಗ ಚಿಂತನೆ ಮಾಡಬೇಕು. ಅದನ್ನೇ ಅವರಿಗೇನೆ ಈ ಬೋಧನೆ ಮಾಡ್ತಾ ಇರೋದು. ಎಲ್ಲರಿಗೂ ಅಲ್ಲ, ಮಾನವ ಜನ್ಮಕ್ಕೆ ಮಾತ್ರ ಹೇಳ್ತಾ ಇರೋದು. ಮಾನವ ಜನ್ಮದಲ್ಲಿ ಈ ಚಿಂತನೆ ಮಾಡುವಂಥ ನಮ್ಮಲ್ಲಿ ಇದೆ. ಚಿಂತನೆ ಅಂದರೆ ಏನು? ಚಿಂತನೆ ಅಂದರೆ ಪರಮಾತ್ಮನ ಚಿಂತನೆ. ಅಪ್ಪ, ನಾನು ಯಾರು, ನಾನು ಎಲ್ಲಿಂದ ಬಂದೆ, ನಾನು ಮುಂದೆ ನಾನು ಹೋಗೋದೆಲ್ಲಿ, ಆ ಚಿಂತನೆಯನ್ನು ನೀನು ಮಾಡಬಹುದು. ನೀನು ಸತ್ಯವನ್ನು ಕಂಡುಹಿಡಿಯಬಹುದು. ನೀನು ನಿರ್ಧಾರವನ್ನು ಮಾಡಬಹುದು ಆ ಚಿಂತನೆಯಲ್ಲಿ. ಎಂಥ ಚಿಂತನೆ? ಆ ಚಿಂತನೆ ನೀನು ನಿರ್ಧಾರವನ್ನು ಮಾಡಿ, ಅಪ್ಪ ಇಷ್ಟು ಸಾಕಿದು, ನಾನು ಇನ್ನು ಮುಂದೆ ನಾನು ಹೋಗಲಾರೆ ಅಂತಕ್ಕಂಥ ನಿರ್ಧಾರ ನೀನು ಮಾಡಬಹುದು. ಅಂಥ ಚಿಂತನೆ ಇದು. ನೀನು ಯಾವುದಾದ್ರೂ ಒಂದು ಪ್ರಾಣಿ ಚಿಂತನೆ ಬಂದಾಗ ನೀನು ಮಾಡೋಕ್ಕಾಗ್ತಾ ಇತ್ತು. ಆವಾಗ ಯಾವುದೋ ಒಂದು ಪ್ರಾಣಿ, ಅವಾಗ ಏನಾಗ್ತಾ ಇತ್ತು? ನೀನು ಯಾವಾಗ ಹೊಟ್ಟೆ ಹಸಿತು, ಅಪ್ಪ ನನಗೆ ಪ್ರಾಣಿ ಒಂದು ಊಟ ಬೇಕು, ಅದರಿಂದ ಯಾವುದನ್ನು ಸಾಯಿಸು, ತಿನ್ನು, ಆದಮೇಲೆ ಮಲಗು. ಅಲ್ಲಿವರೆಗೂ ಯಾವಾಗ ಈ ಹಸು ಆಗ್ತದೋ ಅವಾಗ ಕೋಪಿಷ್ಠನಾಗಿರ್ತಾನೆ, ಕೋಪದಲ್ಲಿರ್ತಾನೆ, ಒಬ್ಬನ ಸಾಯಿಸ್ತಾನೆ. ಯಾರು ಅಂತ ಕೇಳೋದಿಲ್ಲ, ಯಾವ ಸಂಬಂಧ ಇಲ್ಲ, ಯಾವುದೂ ಇಲ್ಲ. ಅಂಥ ಒಂದು ಇದರಲ್ಲಿ ಯಾವ ಚಿಂತನೆಯೂ ಇರೋದಿಲ್ಲ. ಜೀವ ಬಂತು, ಜೀವ ಹೋಯ್ತು, ಅದಕ್ಕೆ ಯಾಕೆ ನೀನು ನೆನಪು ಮಾಡಿಕೊಂಡೆ? ಹಿಂದ್ಗಡೆ ಹೋಗ್ಬೇಡ, ಇನ್ನು ಮುಂದ್ಗಡೆನೂ ಹೋಗ್ಬೇಡ. ಯಾಕಂದ್ರೆ ಇದೆಲ್ಲ ನೋಡ್ಬಿಟ್ಟಿದೀಯಾ. ಇನ್ನ ಈಗಿನ ಒಂದು ಸ್ಥಿತಿಯಲ್ಲಿ ಆದರೂ ನೀನು ಚಿಂತನೆ ಮಾಡು. ಏನೋ ಅಕಸ್ಮಾತ್ತಾಗಿ ಮಾನವ ಜನ್ಮ ಬಂದ್ಬಿಟ್ಟಿದ್ದೇವೆ ನಾವು. ಇನ್ನೇನು ಮಾಡೋದು? ಬಂದಾಗ ಇವಾಗ ಅಂತ ಯಾರು ಆ ಒಂದು ಅಂಥ ಗುರುಗಳು ಎಲ್ಲೆಲ್ಲಿ ಇರ್ತಾರೋ ಅಲ್ಲಲ್ಲಿ ನಾವು ಇರೋದು ಮೇಲು. ಯಾಕಂದರೆ ಅವ್ರು ಇರೋವಂಥ ಸ್ಥಾನದಲ್ಲಿ ಏನಾಗ್ತದೆ, ನಮಗೆ ಯಾವ ಕೆಟ್ಟದ್ದು ಆಗುವುದಿಲ್ಲ, ಒಳ್ಳೆತನದ ನಮ್ಮ ಮನಸ್ಸಿನಲ್ಲಿ ಬರ್ತಾ ಇರ್ತದೆ, ದುರ್ಜನ ಕಾಟ ಇರೋದಿಲ್ಲ. ಅದರಿಂದಾಗಿ ಅಂಥ ಒಂದು ವ್ಯಾಪಕವಾಗಿ ನಾವು ಇರುವಂತಹದ್ದೇ ಒಳ್ಳೆಯದು ಅಂತ ಹೇಳ್ತಾರೆ. ಇದನ್ನ ಅವರು ಹೇಳ್ತಾ ಇರ್ತಾರೆ. ಹುಟ್ಟು ಸಾವುಗಳು ಯಾವ ರೀತಿಯಾಗಿ ಇನ್ನು ಹೋಗ್ತಾ ಇದೆ, ಇದಕ್ಕೆ ಏನಪ್ಪ ನಾವು, ಇದಕ್ಕೆ ಕೊನೆ ಏನು? ಗುರುಗಳು ಹೇಳ್ತಾರೆ, ನೋಡು ನಾನಾ ರೀತಿಯಲ್ಲಿದೆ, ನೀನು ಯಾವ್ದು ಬೇಕಂತ ಹೋಗ್ಬೇಕದಪ್ಪ. ಏನು ಒಂದೇ ರೀತಿ, ಏನು ಬರೇ ನಾಮಸ್ಮರಣೆ ಒಂದೇ ಅಂತ ತಿಳ್ಕೊಬೇಡ, ಬೇಕಾದಷ್ಟು ಇದ್ದಾವಪ್ಪ. ನೀನು ಹೋಗ್ಬೇಕಾ, ಹೋಗಪ್ಪ. ಕುಂಡಲಿನಿ ಯೋಗದಲ್ಲಿ ಹೋಗ್ಬೇಕಾ, ಹೋಗು. ಎಲ್ಲವನ್ನೂ ಸಾಧನೆ ಮಾಡು, ಪರಮಾತ್ಮನ ಕಾಯ್ಕೊಂಡಿದ್ದಾನೆ. ನೀನು ಅವನ್ನೆಲ್ಲ ಹೋಗ್ಬಿಟ್ಟು ಸೇರಿಬಿಡು.
ಯಜ್ಞಗಳು ಎಂಥ ಯಜ್ಞಗಳು, ಈ ಹೋಮಗಳಲ್ಲ, ಯಜ್ಞಾದಿಗಳನ್ನ ಯಾವುದು ಎಲ್ಲವನ್ನೂ ಎಲ್ಲ ಪರಮಾತ್ಮನ ಬೆಳವಣಿಗೆಗೆ ಅವನಿಗೋಸ್ಕರ ನಾನು ಮಾಡುವಂಥ ದಾಸರಾಗಿ ಆ ಯಜ್ಞವನ್ನು ಕೊಡುವಂಥ ವಿಶ್ವಾಮಿತ್ರ ಅವನು ಎಲ್ಲರೂ ಕರ್ಕೊಂಡು ಹೋಗ್ಬೋದು. ಅವರು ಋಷಿ ಮುನಿಗಳವರು. ಹಿಂಗೆ ನಾನಾ ರೀತಿಯಲ್ಲಿ ನೀನು ಹೋಗ್ಬೋದು. ಭಕ್ತಿಯಲ್ಲಿ ನೀನು ಹೋದಾಗ ನಾಮಸ್ಮರಣೆ. ಪರಮಾತ್ಮ ಹೇಳ್ತಾನಪ್ಪ, ನೀನೇನೂ ಯೋಚನೆ ಮಾಡಬೇಡ, ನೀನು ಏನೇನೋ ಯಾವ್ಯಾವ ರೀತಿಯಲ್ಲಿ ನೀನು ಬರ್ಬೇಕಂತೀಯೋ ಬಾ, ಆದರೆ ಒಂದು ಮಾತ್ರ ತಿಳಿದುಕೊಂಡ್ಬಿಡು, ನಾಮಸ್ಮರಣೆ ಮಾಡ್ತಾನೆ ಇರು. ಇವಾಗ ಜಪ ಮಾಡ್ತೀಯ, ಜಪನೂ ನಾಮಸ್ಮರಣೆನೆ. ಜಪ ಇನ್ನು ಬೇರೆ ಅಂತ ತಿಳ್ಕೋಬೇಡಿ. ಏಕಾಗ್ರತೆಯಿಂದ ಮನಸ್ಸು ಮತ್ತು ದೃಷ್ಟಿ ಒಂದು ಕಡೆ ನಿಲ್ಲಿಸಿ ನಾಮಸ್ಮರಣೆನೇ ಮಾಡೋದು ಜಪ. ನೀನು ಬೇರೆ ಏನಲ್ಲ, ಅದು ಜಪನೇ. ಅದರಿಂದಾಗಿ ನಾಮಸ್ಮರಣೆ ಭಾರಿ ಭಾರಿ ಅದು ಶ್ರೇಷ್ಠ. ಇದು ನಾಮಸ್ಮರಣೆ ಅಂದರೆ ಅಪ್ಪ ಭಜನೆ ಮಾಡೋದು ನಾಮಸ್ಮರಣೆನೇ, ಜಪ ಮಾಡೋದು ನಾಮಸ್ಮರಣೆನೇ. ಇವೆಲ್ಲ ರೀತಿಯಲ್ಲಿ ನಮಗೆ ನಾವು ಯಾವ ರೀತಿ ಬೇಕೋ ಅದೆಲ್ಲ ಇದೆ. ಇದನ್ನ ಯಾಕೆ ಇದನ್ನ ಈ ನಾಮಸ್ಮರಣೆ ಮಾಡ್ತಾ ಹೋಗ್ಬೇಕು, ರಾಮನಾಮಸ್ಮರಣೆ ಮಾಡ್ತಾ ಹೋಗಪ್ಪ ಅಂತಂದ್ಬಿಟ್ಟು ಹೇಳ್ತಾರೆ. ಯಾತಕ್ಕೆ? ಯಾಕಂದ್ರೆ ನಮ್ಮಲ್ಲಿ ಪಂಚೇಂದ್ರಗಳಿದ್ದಾವೆ, ಪಂಚಭೂತಗಳಿದ್ದಾವೆ, ತನ್ಮಾತೃಗಳಿದ್ದಾವೆ. ಇದು 15 ನಿಮ್ಮನ್ನು ಬಿಡುವಿಲ್ಲ. ಇದಕ್ಕೆ ಮನಸ್ಸು ಒಂದು ಇದೆ 16ನೇದು. ಈ 16 ಏನಾಗ್ತದೆ, ನಿನಗೆ ಒಂದು ಕಡೆ ನಿಲ್ಲಿಸೋದಕ್ಕೆ ಸಾಧ್ಯವಿಲ್ಲ. ಅದರಿಂದಾಗಿ ಗುರುಗಳು ಇದನ್ನ ಸಾಧನೆ ಮಾಡಬೇಕಾಗಿದ್ರೆ ಹರಿನಾಮ ಸ್ಮರಣೆ ತೊಗೊಂಬಂದ್ರು. ಇದು ನೀನು ಸಾಧನೆ ಮಾಡಬೇಕಾಗಿದೆ. ಇದು ನೀನು ಸಾಧನೆ ಮಾಡಪ್ಪ ಅಂದರೆ ನೀನು ಮಾಡ್ತಾನೆ ಇರಲಿಲ್ಲ, ಇಷ್ಟೇ ಹಿಡಿದು ಬಿಡ್ತಿದ್ದೆ. ನಿನಗಿದನ್ನು ಹೇಳಿಲ್ಲ, ಈ ಕಷ್ಟ ಹೇಳಿಲ್ಲ ನಿನಗೆ. ನೀನು ಹಿಂದಿನಿಂದ ಬಂದು ಅಪ್ಪ ರಾಮನಾಮ ಸ್ಮರಣೆ ಹೇಳಯ್ಯ, ನಾರಾಯಣ ಅಂತ ಹೇಳಯ್ಯ, ಬಾಪ್ಪ ಬಾ. ಯಾಕೆ ಹೇಳಿದೆ? ಇದೆಲ್ಲ ತೆಗೆದಾಕೋದಕ್ಕೆ ಒಂದು ಮನಸ್ಸನ್ನ ಸ್ಥಿರವಾಗಿ ಮಾಡಿ ಮಾಯವನ್ನ ತೆಗೆದುಹಾಕುವಂಥ ನಿನಗೆ ಆ ದಾರಿಯನ್ನು ತೋರಿಸಿ ನಿನಗೆಲ್ಲವನ್ನು ಈ ಪಂಚೇಂದ್ರಿಯಗಳು ಪಂಚಭೂತಗಳು ಇವೆಲ್ಲವನ್ನು ನಿನಗೆ ಹತೋಟಿಯಲ್ಲಿ ತಂದು ಆ ಮನಸ್ಸನ್ನು ಸ್ಥಿರವಾಗಿ ನಿಲ್ಲಿಸುವಂಥ ರೀತಿ ಮಾಡಿದಾಗ ನಿನಗೆ ಆ ಫಲ ಬರ್ತದೆ. ಇದನ್ನು ಹೇಳಿಲ್ಲ ಅವರು. ನೋಡಿ ಎಷ್ಟು ಚೆನ್ನಾಗಿ ನಿಮಗೆ ಏನೂ ಗೊತ್ತಿಲ್ದಂಗೆ ಇದನ್ನ ಹಿಂದೆಯಿಂದ ಹೋಗ್ಬಿಟ್ಟು ನಿಮ್ಮನ್ನು ಕರ್ಕೊಂಡು ಬರ್ತಾ ಇದ್ದಾರೆ. ಇದಕ್ಕೆ ಭಾಗವತದಲ್ಲಿ ಒಂದು ಕತೆ ಇದೆ. ಇವತ್ತು ಆ ಕಥೆಯನ್ನು ಹೇಳಬೇಕು ಅಂತಿದ್ದೇನೆ. ಒಬ್ಬ ಬ್ರಾಹ್ಮಣ, ಆ ಬ್ರಾಹ್ಮಣ ಹೆಂಗಿದ್ದ ಅಂತಂದರೆ ಒಳ್ಳೆ ಸಂಸ್ಕಾರ, ಒಳ್ಳೆ ಆ ತಂದೆ ತಾಯಿಗಳು ಮಹಾ ತೇಜಸ್ವಿನಿಯವರು, ಭಾರಿ ಚೆನ್ನಾಗಿ ಜ್ಞಾನಿಗಳು, ಅಂಥ ಜ್ಞಾನವಂತರು. ಅವ್ರ ಮಗ ಆಗಿರ್ತಾನೆ, ಒಳ್ಳೆ ಪತ್ನಿ, ಒಳ್ಳೆ ಮಕ್ಕಳಾಗಿದ್ದಾರೆ, ಒಳ್ಳೆ ಸವಾಸ, ಒಳ್ಳೆ ಅವರ ಎಲ್ಲರೂ ಆ ಸಂಸಾರದಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಜ್ಞಾನಿಗಳು. ಅದು ತುಂಬಿ ತುಳುಕ್ತಾ ಇದೆ, ಆ ತೇಜಸ್ಸು ಇವನಲ್ಲೂ ಇದೆ. ಅಂಥವನು ಎಲ್ಲೋ ಒಂದು ಕಡೆ ಹೋಗಿ ಎಲ್ಲ ಸಂತೋಷವಾಗಿರುವಂಥ ಸಮಯದಲ್ಲಿ ಆಚೆ ಹೋದಾಗ ಎಲ್ಲೋ ಜಾರಿ ಒಂದು ದಾಸಿಯನ್ನು ನೋಡಿ ಜಾರ್ಬಿಟ್ಟ. ಜಾರದ ಮೇಲೆ ಇದೇ ಎಂಥ ಇದು, ನಾನು ಎಲ್ಲೋ ಇದ್ನಲ್ಲ, ಇದು ಎಂಥ ಸುಖ ಇದು ಅಂತ ಅಲ್ಲಿ ಎಲ್ಲವೂ ಒಂದೇ ರೀತಿಯಲ್ಲಿ ಪರಮಾತ್ಮನು ಬಿಟ್ಟ, ಗುರುಗಳನ್ನು ಬಿಟ್ಟ, ಸಂಸ್ಕಾರವನ್ನು ಬಿಟ್ಟ, ಇದು ಬಿಟ್ಟ, ಮನೆ ಬಿಟ್ಟ, ಏನು ತಂದೆ ತಾಯಿನ ಬಿಟ್ಟ, ಹೆಂಡತಿ ಬಿಟ್ಟ, ಮಕ್ಕಳು ಬಿಟ್ಟ, ಸೋದರು ಬಿಟ್ಟು ಎಲ್ಲನೂ ಬಿಟ್ಬಿಟ್ಟ, ಜಾರಿ ಬಿದ್ದುಬಿಟ್ಟಿದ್ದಾರೆ. ಇದೇ ಸತ್ಯ ಅಂತ ಅಲ್ಲಿ ತಿಳ್ಕೊಂಡ್ಬಿಟ್ಟಿದ್ದಾರೆ. ಎಂಥ ಆಶ್ಚರ್ಯ ಇದು. ಅಲ್ಲಿ ಹೋದ ಮೇಲೆ ಅರೇ ಇಂಥ ನನ್ನ ಸುಖವನ್ನು ನಾನು ನೋಡಿಲ್ವಲ್ಲ, ಅಂಥ ಇದರಲ್ಲಿ ಇದ್ದಾಗ ಈ ಸುಖ ಆ ಸುಖ ಏನಿದೆ, ಎಂಥ ಸುಖ ಇದು ಅಂತ ಇಲ್ಲಿ ಆ ಸುಖವನ್ನ ಕೊಂಡಾಡ್ತಾ ಇದ್ದಾನೆ. ಇದೆಲ್ಲ
ತಿಳಿಸ್ತಾ ಇದ್ದಾನೆ. ಏನು ಎಲ್ಲ ಕಡೆ ಬೈತಾ ಇದ್ದಾನೆ. ಏನಿದೆ ಅದರಲ್ಲಿ, ಏನಿದೆ, ಇಂಥವನು ನಾನು ನೋಡಿ ಹಿಂಗಿದ್ದೇನೆ. ಆ ಯಮನಿಗೆ ಅವ್ರಿಗೆ ಒಂದು 10 ಜನ ಮಕ್ಕಳಾಗ್ತಾರೆ. ಬರ್ತಾ 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 ಆ ಒಂದು ತೇಜಸ್ ಏನಿತ್ತೋ ಅವನ ತೇಜಸ್ ಎಲ್ಲವನ್ನೂ ಎಲ್ಲ ಜಾರಿ ಅವನಿಗೆ ಒಂದು ತೇಜಸ್ ಇರುವಂಥವನು ಎಲ್ಲ ಒಂದು ಕಣ್ಣು ಎಲ್ಲ ಒಂದು ದಪ್ಪಾಗಿದೆ, ತುಟಿ ದಪ್ಪಾಗಿದೆ, ಕಪ್ಪಾಗ್ತಾ ಇದ್ದಾನೆ. ನೋಡಿದ್ರೆ ರಾಕ್ಷಸ ವಂಶದ ಒಂದು ಇದರ ಆಕಾರದಲ್ಲಿ ಬರುವಂಥನಾಗಿದ್ದಾನೆ. ಎಲ್ಲ ಕೆಟ್ಟ ಒಂದು ಇದಾಗ್ತಾ ಇದ್ದಾನೆ, ಕೆಟ್ಟದ್ದು ಯೋಚನೆ ಮಾಡ್ತಾ ಇದ್ದಾನೆ. ಎಲ್ಲವೂ ಕೆಟ್ಟದ್ದೇ ಯೋಚನೆ ಮಾಡಿ ಅವನು ರಾಕ್ಷಸ ವಂಶದಲ್ಲಿ ಇರುವಂಥವನು ಆಗ್ಬಿಟ್ಟಿದ್ದಾನೆ. ಅಂಥ ಸಮಯದಲ್ಲಿ 9 ಜನ ಮಕ್ಕಳು ಅದೇ ರೀತಿಯಾಗಿ ಮಕ್ಕಳು ಹುಟ್ಬಿಟ್ಟಿದ್ದಾರೆ. ಎಲ್ಲೋ ಒಬ್ಬನು ಕೊನೆಯದಾಗಿ ಒಬ್ಬ ಮಗ ಹುಟ್ಟಿದ್ದಾನೆ. ಅವನು ಭಾರಿ ತೇಜಸ್ನಲ್ಲಿ ಹುಟ್ಟಿದ್ದಾನೆ. ತೇಜಸ್ನಲ್ಲಿ ಹುಟ್ಟಿದಾಗ ನೋಡ್ತಾನೆ, ಆಹಾ ಏನು ಇದು, ಯಾಕಂದರೆ ಇವರೆಲ್ಲರೂ ಇವನ ಮಕ್ಕಳು, ಇವನು ಹೆಂಡತಿ ಎಲ್ಲರೂ ಏನೋ ಅವರ ಒಂದು ಆಕಾರನೇ ಬೇರೆ ಇತ್ತು. ಇದು ಎಂಥ ಆಕಾರಪ್ಪ, ಎಷ್ಟು ಇದು ತೇಜಸ್ಸಿದೆ, ಒಳ್ಳೆ ಮೂಗು ಚೆನ್ನಾಗಿದೆ, ಒಳ್ಳೆ ತುಟಿ ಇದೆ, ಒಳ್ಳೆ ಇದಿದೆ, ಏನು ಭುಜಗಳು ಏನು ಕೆಂಪಗಾಗಿ ಎಷ್ಟು ತೇಜಸ್ವಿಯಾಗಿದ್ದಾನೆ. ಅವನಿಗೆ ಅದು ಆಶ್ಚರ್ಯ ಆಗ್ಬಿಟ್ಟು ಅವನ ಮೇಲೆ ಪ್ರೀತಿ ಶುರು ಆಯಿತು. ಏನಿಡಬೇಕು, ಯಾವುದೋ ಒಂದು ಕಾರಣದಿಂದ ನೋಡ್ದ, ನಾರಾಯಣ ಅಂತ ಇಟ್ಬಿಡೋಣಪ್ಪ ಅಂತ ನಾರಾಯಣ ಅಂತ ಇಟ್ಬಿಟ್ಟ. ನೋಡ್ದ, ಅವನು ಯಾವುದನ್ನ ಅವನು ವಿರೋಧ ಮಾಡ್ಕೊಂಡು ಬಂದೋ, ಅವನು ನೋಡ್ಬಿಟ್ಟು ಮನಸ್ಸು ಎಲ್ಲೋ ಕರಗೋಗಿದೆ, ನಾರಾಯಣ ಅಂತ ಇಟ್ಬಿಟ್ಟ. ನೋಡಿ, ಆ ಒಂದು ಯಾವುದೋ ಒಂದು ಸಮಯ, ಎಷ್ಟೋ ಈ ಒಂದು ಬ್ರಾಹ್ಮಣತ್ವ ಬರಬೇಕಾಗಿದ್ರೆ, ಬ್ರಾಹ್ಮಣ ಆಗಿ ಹುಟ್ಟಿರ್ಬೇಕಾದ್ರೆ, ಸಂಸ್ಕಾರ ಬಂದಿರಬೇಕಾದ್ರೆ ಹಿಂದಿನ ಜನ್ಮದಲ್ಲಿ ಎಷ್ಟು ಅವನು ಪುಣ್ಯವನ್ನು ಪಡೆದಿರಬೇಕು. ಅದೆಲ್ಲ ಪಡೆದು ಬಂದಾಗ, ಇಲ್ಲೂ ಇದ್ದಾಗ ಇಲ್ಲಿ ಅಂಥವನು ಯಾವ ಸಮಯದಲ್ಲಿ ಕೆಟ್ಟ ಸಮಯದಲ್ಲಿ ಜಾರ್ಬಿಟ್ಟ. ಎಷ್ಟು ಎಚ್ಚರಿಕೆಯಾಗಿರ್ಬೇಕು. ಅಂಥದ್ದು ಎಲ್ಲೋ ಒಂದು ವಾಸನ ಅಂತಬಿಟ್ಟು ಹೇಳ್ತಾರೆ. ಹಳೆಯ ವಾಸನೆ ಎಲ್ಲೋ ಒಂದಿತ್ತು, ಒಳ್ಳೆಯ ವಾಸನೆ. ಅದನ್ನ ನೋಡ್ದ, ನಾರಾಯಣ ಅಂತ ಇಟ್ಬಿಟ್ಟವನಪ್ಪ. ನಾರಾಯಣ ಅಂತ ಇಟ್ಬಿಟ್ಟ. ಅವನಿಗೆ ದೇವ್ರನ್ನಂತೂ ಖಂಡಿಸಿದ್ದಾನೆ. ಮಗನ ಮೇಲೆ ಆಸೆ. ನಾರಾಯಣ ನಾರಾಯಣ, ಯಾವಾಗ ನಾನು ನಾರಾಯಣ, ಬಾಪ ಬಾ ಮನೆ ಅವನ ಮೇಲೇನೆ ಮೋಹ ಶುರು ಆಯಿತು. ಎಷ್ಟು ಶುರು ಆಯಿತು ಅಂದರೆ, ಹೋಗ್ತಾ 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 ಅವನ ಮನಸ್ಸು ಕದಲ್ತಾ ಬಂತು. ಒಳ್ಳೆಯ ರೀತಿಯಲ್ಲಿ ಭಾವ ಏನು ಅದು ಮರ್ತ್ಬಿಟ್ಟಿದ್ನೋ ಅದು ಅಂತರಂಗದಲ್ಲಿ ಶುದ್ಧಿ ಆಗ್ತಾ ಇದೆ. ಇನ್ನೂ ಬಹಿರಂಗ ಹಂಗೆ ಇದ್ದಾನೆ, ಅಂತರಂಗ ಶುದ್ಧಿ ಆಗ್ತಾ ಇದೆ. ನೋಡಿ, ಎಲ್ಲೋ ಒಂದು ಬೀಜ ಯಾವ ರೀತಿಯಾಗಿ ವಾಸನೆಯಿಂದ ಬಂತು, ಅದನ್ನ ಬೆಳೆಸ್ಕೊಂಡ್ ಬಂದ. ಅವನ ಮೇಲೆ ವ್ಯಾಮೋಹ ಮಾಡ್ದ. ನಾರಾಯಣ ನಾರಾಯಣ, ಯಾವಾಗ ನೋಡಿ ನಾರಾಯಣ, ಅದೇ ಒಂದು ಜಪ ಆಗೋಯ್ತು. ಕೊನೆಯ ಕಾಲ ಬಂತು, ಇನ್ನೇನು ಹೋಗಬೇಕು. ನೋಡ್ದ, ಸಮಯ ಹೆಂಗೆ ಬಂದಿದೆ ಅಂತಂದರೆ, ಇನ್ನೇನು ಹೋಗ್ತಾ ಇದ್ದಾನೆ, ಅಷ್ಟೊತ್ತಿಗೆ ಅಲ್ಲಿ ನೋಡ್ತಾ ಇದ್ದಾನೆ. ಯಾರು ಬಂದರು? ಯಮದೂತರು ಬರ್ತಾ ಇದ್ದಾರೆ. ಜೋರಾಗಿ ವೇಗವಾಗಿ ಬರ್ತಾ ಇದ್ದಾರೆ. ಹೆಂಗ್ ಬಂದರು? 4 ಜನ ಯಮದೂತರು ಬಂದಿದ್ದಾರೆ. ಅವ್ರ ಕಣ್ಣುಗಳು ಇಷ್ಟು ದೊಡ್ಡದಿದೆ, ಅವ್ರ ತುಟಿ ಇಷ್ಟು ದೊಡ್ಡದಿದೆ, ಅವ್ರ ಆಕಾರ ಏನು ನೋಡಿದ್ರೆ ಭಯಂಕರವಾದಂಥ ಆಕಾರ. ಇದನ್ನ ಒಡೆಯುವಂಥ ಹಗ್ಗವನ್ನು ತೆಗೆದು ಬರ್ತಾ ಇದ್ದಾನೆ. ಅವನ ವಿರಸದಲ್ಲಿ ಬರ್ತಾ ಇರೋದು ನೋಡಿಬಿಟ್ಟು ಹೆದರ್ತಾ ಇದ್ದಾನೆ. ಇನ್ನೂ 25% ಮಾತ್ರ ಹೋಗಿದ್ದಾನೆ, ಇನ್ನೂ 45 ಇನ್ನೂ ಇಲ್ಲೇ ಇದೆ. ಅದರಲ್ಲಿ ನೋಡಿದ್ದಾನೆ. ಇದೆಲ್ಲ ಭಯಂಕರ ಆಗೋಯ್ತು. ಅವನು ನೋಡ್ದ, ಏನು ಮಾಡಲಿ ಇವಾಗ, ನಾನು ಹೋಗುವಂಥ ಸಮಯ. ಅಲ್ಲಿ ಮುಂದೆ ನೋಡ್ದ, ಅವನ ಮಗ ಇದ್ದ, ಆಟ ಆಡ್ತಾ ಇದ್ದ. ಅವನಾದ್ರೂ ನಾನು ಕರೆದ್ಬಿಟ್ಟು ಅವನ ರಕ್ಷಣೆ ಮಾಡ್ತಾರೇನೋ, ಏ ನಾರಾಯಣ ಅಂತ ಬಿಟ್ಟು ಕರೆದ್ಬಿಟ್ಟು ಜೋರಾಗಿ ಕರೆದ್ಬಿಟ್ಟ. ಕರೆದಾಗ ಅಂತರಂಗದಲ್ಲಿ
ಮನಸ್ಸಿನಲ್ಲಿ, ಯಾಕಂದರೆ ಅಷ್ಟು ಪ್ರೀತಿ ಇತ್ತು. ಅದು ಹೇಳ್ಕೊಂಬಂದಿದ್ದ, ಅವ್ನು ಗೊತ್ತಿಲ್ಲ, ಅದು ಅಂತರಂಗದಲ್ಲಿ ಇತ್ತು. ಅದೇನಾಯಿತು, ಅಂತರಂಗದಲ್ಲಿ ಬಂದ್ಬಿಡ್ತು. ಅಷ್ಟೊತ್ತಿಗೆ 50 ಭಾಗ ಹೋಯ್ತು ಒಳಗಡೆ. ಯಮದೂತರು ಬಂದ್ಬಿಟ್ರು, ಕೈ ಕಾಲು ಕಟ್ಟಾಗ್ತಾ ಇದ್ದಾರೆ. ಖಡ್ಗವನ್ನು ತಂದಿದ್ದಾರೆ. ಆ ಖಡ್ಗ ನೋಡ್ದ, ಹೆದರು ಬಿಟ್ಟ. ಏನಪ್ಪ ಇದು, ನಾನು ಎಲ್ಲಾಗ್ತಾನೋ, ಎಲ್ಲಿ ಹೋಗ್ಬಿಡ್ತಾನೋ ನಾನು ಅಂತ ಅಂದು. ಆವಾಗ ಹೇಳ್ತಾರೆ, ಏಯ್ ನೀನು ಯಮದೂತ, ನೀನು ಬಾ, ನಾವು ಯಮದೂತರು ಬಂದಿದ್ದೇವೆ, ನೀನು ಕಟ್ಟಿ ಎತ್ಕೊಂಡು ಹೋಗ್ಬಿಟ್ಟು ನಿನಗೇನೇನು ಮಾಡಬೇಕು ಅವೆಲ್ಲ ಮಾಡ್ತೇವೆ, ಬಾ ನೀನು ಇವಾಗ ಅಂತಬಿಟ್ಟು ಅವನ್ನ ಕರೀತಾ ಇದ್ದಾರೆ. ಭಯ ಬಿಟ್ಬಿಟ್ಟಿದ್ದಾರೆ. ಅಂಥ ಸಮಯದಲ್ಲಿ ಯಾವಾಗ ಇವನು ಕಳೆದ್ಬಿಟ್ನೋ, ಆ ವಿಷ್ಣು ದೂತರು ಬಂದ್ಬಿಟ್ಟಿದ್ದಾರೆ. ಅವರು ಬಂದರು. ಇವರು ಆಶ್ಚರ್ಯಪಟ್ಟರು. ಯಮದೂತರು, ಇವ್ರು ಯಾರಪ್ಪ ಬಂತಾ ಇದ್ದಾರೆ ಇಲ್ಲಿ, ಇವ್ರು ಯಾರು ಇವರು? ಅವ್ರು ನೋಡ್ತಾರೆ, ಇವರು ಏನವರು ಎಲ್ಲ ರೇಷ್ಮೆದ ಬಟ್ಟೆನ ಹಾಕ್ಕೊಂಡಿದ್ದಾರೆ, ಅವ್ರು ಒಳ್ಳೆ ಏನು ಬಂಗಾರದ ಒಡವೆನ ಹಾಕ್ಕೊಂಡಿದ್ದಾರೆ, ಕಿರೀಟದಲ್ಲಿದ್ದಾರೆ, ತೇಜಸ್ಸು. ಅವ್ರು ನೋಡ್ತಾ ಇದ್ದರೆ ಆ ತೇಜಸ್ಸು ಹೆಂಗೆ ಬೆಳಗ್ತಾ ಇದೆ. ಯಾವ ದೇವತೆಗಳು ಬಂದ್ಬಿಟ್ಟಿದಾರಪ್ಪ, ಏನಿದು ಆಶ್ಚರ್ಯವಾಗ್ತಾ ಇದೆಯಲ್ಲ ಅಂತ ಯಮದೂತರು ನೋಡ್ತಾ ಇದ್ದಾರೆ ಆ ದೃಶ್ಯವನ್ನ. ಏನಿದು, ಏನಾಗ್ತಾ ಇದೆ ಇದು ತಕ್ಕಂಥದ್ದು ಮಾಡ್ತಾ ಇದ್ದಾರೆ. ಆ ಸಮಯದಲ್ಲಿ ಎಷ್ಟೋ ಸಾವಿರಾರು ಜನ, ಈ ಒಂದು ಜೀವ ಬಿಡುವಂಥ ಜನರು ಎಲ್ಲ ಬಂದ್ಬಿಟ್ಟಿದ್ದಾರೆ, ಎಲ್ಲ ನೋಡ್ತಾ ಇದ್ದಾರೆ ಇದನ್ನ. ಈ ಕಡೆ ಯಮದೂತರು ಇದ್ದಾರೆ, ಈ ಕಡೆ ವಿಷ್ಣು ದೂತರು ಇದ್ದಾರೆ. ಇದು ಏನಪ್ಪ ಇದು, ನಾವು ಎಲ್ಲಿ, ಏನಿದು, ಏನಾಗ್ತಾ ಇದೆ ಇದು? ಯಾವ ರೀತಿ ಬಂದಿದ್ದಾರೆ ವಿಷ್ಣು ದೂತರು? ಒಳ್ಳೆ ತೇಜಸ್ಸಿದ್ದಾರೆ. ಅವರು ಬಾಣ ಬಿಲ್ಲನ್ನು ತೆಗೆದುಕೊಂಡು ಬಂದಿದ್ದಾರೆ, ಗದೆಯನ್ನು ತೆಗೆದುಕೊಂಡು ಬಂದಿದ್ದಾರೆ, ಶಂಕು ಚಕ್ರ ಇದೆ, ಎಲ್ಲ ಆಯುಧ ಇದರಲ್ಲಿ ಬಂದಿದ್ದಾರೆ. ಇವ್ರಿಗೆ ಇನ್ನೂ ಯುದ್ಧ ಆಗಬೇಕು, ಯಾಕಂದ್ರೆ ಅವರೆಲ್ಲ ತಂದಿದ್ದಾರೆ. ಇವನ ಹತ್ರ ಖಡ್ಗ ಇದೆ, ಎಲ್ಲ ಇದೆ ಇವನ ಹತ್ರ. ಇವನ ಹತ್ರನೂ ಇವಾಗ ಯಮದೂತರ ಹತ್ರ ಇವಾಗ ಖಡ್ಗ ಇದೆ ಮತ್ತು ಗದೆ ಇದೆ, ಎಲ್ಲವೂ ಇದೆ. ಆವಾಗ ಯಮದೂತರು ಕೇಳ್ತಾರೆ, ಯಾಕೆ ಬಂದ್ರಿ, ಏನಾಯ್ತು ನಿಮಗೆ, ಯಾತಕ್ಕಾಗಿ ಬಂದ್ರಿ ಇಲ್ಲಿ ಅಂತ. ನಾವು ಬಂದಿರೋದು, ನಾವು ಹೇಳ್ಬಿಡ್ತೀವಿ ನಿಮಗೆ, ನಾವು ಬಂದಿರೋದು ಯಮದೂತರಾಗಿ ನಾವು ಬಂದಿದ್ದೇವೆ. ನಾವು ಧರ್ಮವನ್ನು ರಕ್ಷಣೆ ಮಾಡೋದಕ್ಕೆ ಬಂದಿದ್ದೇವೆ. ಇವನು ಅಧರ್ಮಿ, ಇವನು ಅಧರ್ಮದಲ್ಲಿ ಇದ್ದಾನೆ, ಇವನು ಮಾಡಬಾರ್ದು ಕೆಲಸವನ್ನು ಮಾಡಿದ್ದಾನೆ. ಇಂಥವನ್ನ ನಾವು ಬಿಡೋದಿಲ್ಲ, ಇವನು ಶಿಕ್ಷೆಯನ್ನು ಕೊಡಲೇಬೇಕು ನಾವು. ಅದು ಧರ್ಮ. ಧರ್ಮದ ಅಧಿಪತಿ ಯಾರು? ನಮ್ಮ ಯಮಧರ್ಮರಾಯ. ಯಾರವನು? ಯಾರು ಸೂರ್ಯನ ಮಕ್ಕಳು ಎಲ್ಲ ಇಡೀ ಎಂತೆಂಥವ್ರು ಇದರೆಲ್ಲ ಅವನ ಮಕ್ಕಳಾಗಿ ಇದೆಲ್ಲ ಇರ್ತಕ್ಕಂಥವ್ರು. ಅವನು ಏನು ಧರ್ಮರಾಜನು, ಧರ್ಮವನ್ನು ಸ್ಥಾಪನೆ ಮಾಡಿರ್ತಕ್ಕಂಥವನು. ಇನ್ನು ಯಾರ ಕೈನಲ್ಲೂ ಇದಾಗೋದಿಲ್ಲ. ಅವನು ಶಿಕ್ಷೆನೇ ಕೊಡಬೇಕು. ಅದರಿಂದಾಗಿ ಇವನು ನಾವು ಕರ್ಕೊಂಡು ಹೋಗ್ಬೇಕು, ನಾವು ಕರ್ಕೊಂಡು ಹೋಗ್ತಾ ಇದ್ದೇವೆ ಅಂತಂದು. ನೀವು ಯಾರು ನನಗೆ ಹೇಳಿ ಅಂತ ವಿಷ್ಣು ದೂತನಿಗೆ ಹೇಳ್ತಾರೆ. ಆವಾಗ ವಿಷ್ಣು ದೂತರು ಹೇಳ್ತಾರೆ, ಅಪ್ಪ ನಾವು ದೇವತೆಗಳು ಅಲ್ಲ, ಪರಮಾತ್ಮನ ದೂತರು. ನಾವು ಬಂದಿದ್ದೇವೆ. ದೇವತೆಗಳು ಅವರೆಲ್ಲ ಎಲ್ಲರೂ ಅಲ್ಲಿದ್ದಾರೆ. ಅವ್ರ ದೂತರಾಗಿ ನಾವು ಬಂದಿದ್ದೇವೆ. ಯಾಕೆ ಬಂದಿದ್ದೇವೆ? ಇವನು ನಾಮಸ್ಮರಣೆ ನಾವು ಪರಮಾತ್ಮನ ಕೇಳಿಸ್ಕೊಂಡಿದ್ದಾನೆ. ನಾರಾಯಣ ಅಂತ ಹೇಳಿದ್ ಯಾವಾಗ ಹೇಳಿದ್ನೋ ಅವ್ನು ಕೇಳಿಸ್ಕೊಂಡ್ಬಿಟ್ಟಿದ್ದಾನೆ. ಅಪ್ಪ ಹೋಗ್ರಿ, ನನ್ನ ಭಕ್ತ ಬಂದಿದ್ದಾನೆ, ಹೋಗಿ ಕರ್ಕೊಂಡ್ಬನ್ನಿ ಅಂತ ಕಳಿಸಿದ್ದಾನೆ. ನಾವು ಬಂದ್ಬಿಟ್ಟಿದ್ದೇವೆ. ಇವಾಗ ಇವರು ಬಂದಿದ್ದಾರೆ, ಯಮದೂತರು ಬಂದಿದ್ದಾರೆ. ಇವಾಗ ಇವರಿಬ್ಬರು ಯುದ್ಧ ಆಗಬೇಕು. ಯಾವ ಸತ್ಯ, ಯಾವ ಆವಾಗ ವಿಷ್ಣು ದೂತರು ಹೇಳ್ತಾರೆ ಯಮದೂತರಿಗೆ, ಅಪ್ಪ ನೋಡು, ಪರಮಾತ್ಮ ಎಲ್ಲ ಜೀವರಾಶಿಗಳು, ಇದು ಭಾಳ ಮುಖ್ಯ, ಎಲ್ಲ ಜೀವರಾಶಿಗಳಿಗೂ ಒಂದು ದಾರವನ್ನು ಕಟ್ಟಿದ್ದಾನೆ. ನಿಮಗೂ ಒಂದು ದಾರವನ್ನು ಕಟ್ಟಿದ್ದಾನೆ. ನಿಮಗೂ ಪರಮಾತ್ಮನಿಗೂ ಒಂದು ದಾರ ಇದೆ.
ಇನ್ಯಾವ ಸಂಬಂಧವೂ ಇಲ್ಲ. ನೀವು ಯಾರ ಮಕ್ಕಳು? ಪರಮಾತ್ಮನ ಮಕ್ಕಳು. ಅವನು ದಾರವನ್ನು ಕೊಟ್ಟಿದ್ದಾನೆ ಎಲ್ರಿಗೂ. ಆ ದಾರವನ್ನು ಕೊಟ್ಟದ ಮೇಲೆ ನೀನು ಏನು ಹೇಳ್ತೀಯೋ ಅವನು ಮುಟ್ತದದು. ಮನಸ್ಸಿನಲ್ಲಿ ನೀನು ಏನಾದರೂ ಮಾಡಿದ್ರೆ, ಮನಸ್ಸಿನಲ್ಲಿ ಪೂಜೆಯನ್ನು ಮಾಡಿದ್ದೆ, ಆತ್ಮ ಪೂಜೆಯನ್ನು ಮಾಡಿದ್ರೆ, ಆತ್ಮ ಚಿಂತನೆಯನ್ನು ಮಾಡಿದ್ರೆ, ಆತ್ಮ ಜಪವನ್ನು ಮಾಡಿದ್ರೆ ಅದು ಅವನು ಸೇರ್ತದೆ. ನೀನು ಬಹಿರಂಗವಾಗಿ ಪೂಜೆಯನ್ನು ಮಾಡಿದ್ರೆ ಅದು ಎಲ್ಲೂ ಸೇರುವುದಿಲ್ಲ. ಅದಕ್ಕೋಸ್ಕರ ಆತ್ಮಬೋಧನೆ ಯಾರಿಗೆ? ನಿನಗಲ್ಲ, ಈ ಶರೀರಕ್ಕಲ್ಲ. ಈ ಶರೀರ ಹೋಗ್ತದೆ. ಯಾವುದು ಶಾಶ್ವತವಾಗಿರೋದು? ನಿನ್ನ ಆತ್ಮ. ಆತ್ಮ ಏನಾದರೂ ನಾರಾಯಣ ಅಂತ ಹೇಳಿದ್ರೆ, ರಾಮ ಅಂತ ಹೇಳಿದ್ರೆ ಅದು ಪರಮಾತ್ಮನಿಗೆ ಅದು ಸೇರ್ತದೆ. ನಿನಗೂ ಪರಮಾತ್ಮನಿಗೂ ಸಂಬಂಧ ಇದೆ. ಇದು ಅರ್ಥವನ್ನು ಮಾಡಿಕೊಳ್ಳಿ. ಎಲ್ಲ ಜೀವರಾಶಿಗಳಿಗೂ ಅವನು ಮತ್ತು ಪರಮಾತ್ಮ ಮತ್ತು ಜೀವಾತ್ಮಕ್ಕೆ ಒಂದು ಸಂಬಂಧ. ಈ ಸಂಬಂಧದಲ್ಲಿ ನೀನು ಅವನಿಗೆ ನೇರವಾಗಿ ಹೇಳಬಹುದು. ಯಾವ ರೀತಿಯಾಗಿ ತಿಳಿಸ್ಬೋದು? ನಾಮಸ್ಮರಣೆಯಲ್ಲಿ ಹೋಗ್ಬೋದು. ಇವನು ಒಂದು ಸತಿ ಹೇಳ್ಬಿಟ್ನಪ್ಪ, ನಾರಾಯಣ ಅಂತ ಹೇಳ್ಬಿಟ್ಟ. ಮನಸ್ಸಿನಲ್ಲಿ ಏನು ಆ ಒಂದು ದುಃಖದಲ್ಲಿ ನೋಡ್ದ, ಅದೆಲ್ಲ ಅದು ಭಯಂಕರವಾದದ್ದು. ಅಪ್ಪ ಇನ್ನೇನು ನನ್ನ ಗತಿ, ಇನ್ನೇನಾಗ್ಬಿಡ್ತು ಅಂತ ಒಳಗಡೆ ಅಂತರಂಗ ಎಲ್ಲ ಏನು ಹಿಂದಿನ ವಾಸನೆ ಎಲ್ಲ ಇತ್ತೋ ಅದನ್ನೆಲ್ಲ ತೆಗೆದುಕೊಂಡು ಅಂತರಂಗದಲ್ಲಿ ಹೇಳ್ಬಿಟ್ಟ. ಹೋಗಿ ಹೇಳಿದಾಗ ಪರಮಾತ್ಮನಲ್ಲಿ ಸೇರ್ಬಿಡ್ತು. ನಾರಾಯಣ ಅಪ್ಪ ನನ್ನ ಅಂಶದವನು ಕರ್ಕೊಂಬಪ್ಪ ಅಂತ ದೂತರು ಕಚ್ಬಿಟ್ಟಿದ್ದಾನೆ. ಇವಾಗ ಏನು ಮಾಡ್ತಾರೆ ಇವರು ದೂತರು, ಯಮದೂತರು? ಏನಿದು ಹಿಂಗಾಗೋಯ್ತಲ್ಲ, ಅವ್ರು ಬಂದ್ಬಿಟ್ಟಿದ್ದಾರೆ, ಇನ್ನು ಅದ ಆಗ್ಬಿಟ್ಟಿದೆ. ಸರಿ ಬಿಟ್ಟರು, ಹೋದರು. ಯಮಧರ್ಮರಾಯನ ಹತ್ರ ಹೋದರು. ಯಾರು? ಯಮದೂತರು. ಹೋಗ್ಬಿಟ್ಟು, ಏನು ಸ್ವಾಮಿ ಏನಾಗಿದೆ ಎಲ್ಲ, ಏನಿದು ವಿಚಿತ್ರ ಆಗ್ತಾ ಇದೆಯಲ್ಲ, ನೀನು ಧರ್ಮಿಷ್ಠನಾಗಿ ನೀನು ಇಲ್ಲಿ ಕುತ್ಕೊಂಡಿದೀಯ, ಇಲ್ಲಿ ಧರ್ಮವನ್ನು ಸ್ಥಾಪನೆ ಮಾಡಬೇಕು ಅಂತಿದೀಯಾ, ಅಲ್ಲಿ ಕೆಟ್ಟವನು ಇಂಥವನು ಇದ್ದಾನೆ, ಇದೆಲ್ಲ ನೋಡ್ತಾ ಇರು, ಎಲ್ಲ ನೋಡಿದ್ಯಾ, ನೀನೇ ಕಳಿಸ್ಕೊಟ್ಟಿದ್ಯಾ ಅಂತ ಕೆಟ್ಟವನ್ನ ನೀನು ಅಲ್ಲಿ ಬಂದ್ಬಿಟ್ಟು ದೂತರು ಬಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದಾರಲ್ಲ, ನೀನು ಏನು ಧರ್ಮ ಎಲ್ಲಿ ಉಳಿತು ಅಂತ ದೂತರು ಯಮಧರ್ಮರಾಯನ್ ಕೇಳ್ತಾ ಇದ್ದಾರೆ. ಪ್ರಶ್ನೆ ಮೇಲೆ ಪ್ರಶ್ನೆ, ಪ್ರಶ್ನೆ ಮೇಲೆ ಪ್ರಶ್ನೆ, ಪ್ರಶ್ನೆ ಮೇಲೆ ಪ್ರಶ್ನೆ ಹೋಗ್ತಾ ಇದೆ. ನಮಗೆ ಹೇಳಿ, ನಮಗೆ ಇದು ನಮ್ಗೆ ತಿಳಿಸ್ಕೊಡಿ ನಮಗೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಆವಾಗ ಯಮಧರ್ಮ ಹೇಳ್ತಾನಪ್ಪ, ಪರಮಾತ್ಮನ ಯಾರು ನೋಡಿರೋದು? ಅವನ ಒಂದು ಇದು ಯಾರೂ ಗೊತ್ತಿಲ್ಲಪ್ಪ, ನನಗೂ ಗೊತ್ತಿಲ್ಲಪ್ಪ, ಯಾವ ದೇವತೆಗಳೂ ಗೊತ್ತಿಲ್ಲ, ಯಾವ ಕಿನ್ನರೂ ಗೊತ್ತಿಲ್ಲ, ಯಾರೂ ಗೊತ್ತಿಲ್ಲಪ್ಪ, ನನಗೂ ಗೊತ್ತಿಲ್ಲ. ಅವನ ಮಹಿಮೆ ನಮಗೇನೋ ಗೊತ್ತಾಗ್ತದ ಅಂತ ಎಂಥವಂತ ಒಂದು ಇದೆಯೋ ಅವನಿಗೆ ಮತ್ತೆ ಗೊತ್ತಿದೆ. ಅವನು ಏನಾದರೂ ಅವನಿಗೆ ತಿಳಿಸಿರ್ಬೇಕಾದ್ರೆ ನಾವು ಯಾವ ಮಟ್ಟದವರು, ಅವ್ನು ಗೊತ್ತಿಲ್ಲದವ್ರದ್ದು ಯಾರು? ನೀವು ಇದನ್ನು ನೋಡ್ತಾ ಇದ್ದೀರಾ, ಅದು ಹಿಂದಿನ ವಾಸದಲ್ಲಿ ಏನೇನಾಗಿದೆಯೋ ಅದು ನಿಮ್ಗೆ ಗೊತ್ತಿದೆಯೋ? ನೋಡು, ನೀವೆಲ್ಲರೂ ತಿಳ್ಕೊಳ್ಳಿ, ಇದು ಪರಮಾತ್ಮನ ಇದೇ ಬೇರೆ, ನಮ್ಮ ಚಿಂತನೆಯೇ ಬೇರೆ. ಇದರಿಂದಾಗಿ ಅವನು ಏನೇನು ಮಾಡ್ತಾನೋ, ಅವನ ನಮ್ಮ ವಂಶದಲ್ಲಿ ಬಂತಕ್ಕಂಥ ಅವ್ರು ನಮಗೆ ಈ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ, ನಾವು ಅಷ್ಟೇ, ನಮಗೆ ಇನ್ಯಾವ ಅಧಿಕಾರನೂ ಇಲ್ಲ ನಮಗೆ ಅಂತ ಅವ್ರಿಗೆಲ್ಲನೂ ಸಮಾಧಾನ ಮಾಡಿ ತಿಳಿಸ್ತಾನೆ. ಇದು ಯಾಕೆ ಹೇಳ್ದೆ ಅಂತಂದರೆ, ಇವನೇ ಅಜ್ಮಲನ್ನ. ಈ ಕತೆ ಭಾರಿ ಮುಖ್ಯವಾದದ್ದು. ಇದು ಒಂದೇ ಕತೆ ಅಲ್ಲ. ಇದು ಯಾಕೆ ಮುಂದೆ ಬರ್ತೀನಿ. ಇಂಥ ಸಮಯದಲ್ಲಿ ದ್ರೌಪದಿ ಏನು ಕಷ್ಟದಲ್ಲಿದ್ದಾಗ, ಏನು ಅವರು ದೇವತೆ ಆ ವಂಶದಲ್ಲಿ ಬಂದಿರ್ತಕ್ಕಂಥ ಆ ತಾಯಿ ಕಷ್ಟದಲ್ಲಿದ್ದಾಗ
ಯಾರೂ ಬರ್ದೇ ಇದ್ದಾಗ ಪರಮಾತ್ಮನ ಕೃಷ್ಣ ಅಂದಾಗ ಅವನು ಬಂದ್ಬಿಟ್ಟ ಅಲ್ಲಿ. ಅಂದರೆ ಪರಮಾತ್ಮನಿಗೂ ಮತ್ತು ಎಲ್ಲರಿಗೂ ಜೀವಕ್ಕೂ ಒಂದು ಅವರಲ್ಲಿ ಒಂದು ದಾರ ಇದೆ, ಸಂಬಂಧ ಇದೆ. ನೀವು ಸಂಬಂಧ ಇಲ್ಲ ಅಂತ ತಿಳ್ಕೋಬೇಡಿ, ನಿಮಗೂ ಒಂದು ಸಂಬಂಧ ಇದೆ ತಿಳಿದುಕೊಳ್ಳಿ. ಗಜೇಂದ್ರ ಮೋಕ್ಷ. ಗಜೇಂದ್ರ ಅಷ್ಟೆಲ್ಲ ಸಾವಿರಾರು ವರ್ಷ ಅವನು ಏನು ಯುದ್ಧ ಮಾಡ್ದ ಮೊಸಳೆ ಮೇಲೆ, ಮಾಡ್ತಾ 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 ಕೊನೆಗೆ ನೋಡ್ದ ಎಲ್ಲ ಶಕ್ತಿಯಲ್ಲಿ ಹೋಯ್ತು. ಅಪ್ಪ ನಾರಾಯಣ ಅಂದ್ಬಿಟ್ಟ, ಹೋಗ್ ಬಂದ್ಬಿಟ್ಟ. ಇದು ಯಾಕೆ ಹೇಳ್ತಾ ಇದ್ದೇವೆ ಅಂತಂದ್ರೆ, ಈ ಸಂಬಂಧ ಪರಮಾತ್ಮನ ಸಂಬಂಧ ಭಾರಿ ಸುಲಭವಾಗಿ ನೀವು ಹೋಗ್ಬೋದು. ಯಾವ ರೀತಿ? ನಾಮಸ್ಮರಣೆ. ಇವಾಗ ರಾಮನಾಮ ಸ್ಮರಣೆ ಇವಾಗ ನೀವು ಹೇಳ್ತಾ ಇದ್ದೀರಿ ನೋಡಿ, ಆ ಮಹಿಮೆ ಎಂಥದ್ದು. ನೀವು ರಾಮ ಅಂತ ಹೇಳಿದಾಗ ಹೇಳ್ತಾ 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 ಅಂತರಂಗದಲ್ಲಿ ಹೋಗಿದೆಯೋ ಇಲ್ವೋ ನಿಮ್ಗೆ ಗೊತ್ತಾಗಬೇಕದು, ನಿಮ್ಮದದು, ನಿಮ್ಮ ಅದನ್ನ ಸಾಧನೆ. ನೀವು ನಿಜವಾಗ್ಲೂ ಆ ರಾಮನಾಮ ಸ್ಮರಣೆಯನ್ನ ನೀವು ಅಂತರಂಗದಲ್ಲಿ ಗುರು ಪಾದದಲ್ಲಿ ಹಿಡ್ಕೊಂಡು ಸದಾ ಕಾಲ ಆ ಗುರುವನ್ನ ಯಾಕೆ ಇವತ್ತಿನ ದಿವಸ ಈ ಗುರು ಮಹತ್ವ ಇದು ಹೇಳ್ತೇನೆ ಅಂತಂದ್ರೆ, ಗುರು ಇಲ್ಲದೆ ಇದನ್ನೆಲ್ಲ ಮಾಡೋಕ್ಕಾಗುವುದಿಲ್ಲ. ಅಲ್ಲಿ ಹೇಳಿದ್ದಾರೆ ಪಂಚೇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು, ಇವು ತನ್ಮಾತ್ರಗಳು, ಮನಸ್ಸು 16 ಇದನ್ನು ಬಿಡ್ತದೆ ನಿನ್ನ. ಒಂದು ಸಾಧ್ಯವೇ? ಇದನ್ನು ತೆಗೆದುಹಾಕ್ಬೇಕಾದ್ರೆ ಆ ಸುತ್ತರಿಂದ ಬರಬೇಕು ಅಂತ ಆವಾಗ ಹೇಳಿದೆ ನಿಮಗೆ. ಅದರಿಂದಾಗಿ ಮೊದಲು ನೀವೇನು ಮಾಡಬೇಕು, ಗುರುಗಳ ಹತ್ರ ಶರಣಾಗತಿ ಆಗಬೇಕು. ಅವನ ಒಂದು ಅನುಗ್ರಹ ತಗೊಳ್ಳಿ. ಬಂದಿದ್ದೀರಿ, ಅವ್ರು ಹೇಳಿದ್ದಾರೆ ರಾಮನಾಮ ಅಪ್ಪ, ರಾಮ ಇದು ಏನು ಉಪದೇಶ ಮಾಡಿದ್ದೇನೆ ಸ್ವೀಕಾರ ಮಾಡು, ತಗೋ, ನಂಬು. ಇದು ಗುರು ಕೊಟ್ಟಿದ್ದಾರೆ ಅಂತ ತಿಳ್ಕೊ, ನಂಬು. ಮೊದಲು ಗುರು ನಂಬು, ಅವನೇ ಗುರು ಅಂತ ತಿಳ್ಕೊಂಬಿಡು. ಯಾವಾಗ ಗುರು ಅಂತ ನೀನು ಹೋಗ್ತೀಯೋ ಆವಾಗ ಬೆಳಕು ಬರ್ತದಪ್ಪ ನಿನಗೆ. ಆ ಬೆಳಕನ್ನು ಬಂದಾಗ ನಿನಗೆ ಅದು ಅಂತರಂಗದಲ್ಲಿ ಹೋಗೋದಕ್ಕೆ ಸಾಧ್ಯವಾಗ್ತದೆ. ಯಾವಾಗ? ಮನುಷ್ಯ ಶುದ್ಧಿ ಆದಾಗ, ಯಾವಾಗ ಈ ಪಂಚೇಂದ್ರಗಳು ಜ್ಞಾನೇಂದ್ರಗಳು ಇವೆಲ್ಲವನ್ನು ಹತೋಟಿಯಾಗಿ ತರ್ತವೋ ಆವಾಗ ಮನುಷ್ಯ ಶುದ್ಧಿ ಆಗ್ತದೆ. ಮನುಷ್ಯ ಶುದ್ಧಿ ಆದಾಗ ಪರಮಾತ್ಮನ ಚಿಂತನೆ ಶುರುವಾಗ್ತದೆ. ಪರಮಾತ್ಮನ ಅವನು ನೋಡುವಂಥ ಒಂದು ಭಾಗ್ಯ ನಿನ್ನ ಅಂತರಂಗದಲ್ಲಿ ಬರ್ತದೆ. ಆವಾಗ ನೀನು ಸುಲಭವಾಗಿ ನೀನು ಅವನ ಹತ್ರ ಹೋಗ್ಬೋದು ಅಂತ. ಅದನ್ನೇ ಇವಾಗ ತಾತಯ್ಯನವರು ರಾಮತಾರಕ ಮಂತ್ರವನ್ನು ಹೇಳ್ತಾರೆ. ಏನಿದು ರಾಮತಾರಕ ಮಂತ್ರ? ಒಂದು ಅರ್ಥ ಮಾಡ್ಕೊಂಡು, ರಾಮತಾರಕ ಮಂತ್ರ ಅಂದ್ರೆ ಏನು? ಈಶ್ವರ ಪಾರ್ವತಿಗೆ ಕೊಟ್ಟಿರ್ತಕ್ಕಂಥ ರಾಮ ಮಂತ್ರ. ರಾಮ 2 ಅಕ್ಷರ ರಾಮ ಮಂತ್ರವನ್ನು ಕೊಟ್ಟಿದ್ದಾನೆ. ಯಾವಾಗ? ತ್ರೇತಾಯುಗದಲ್ಲಿ ಇನ್ನೂ ರಾಮ ಬಂದಿಲ್ಲ, ಆವಾಗ ಕೊಟ್ಟಿರ್ತಕ್ಕಂಥ ಮಂತ್ರ ಪಾರ್ವತಿ ಕೊಟ್ಟಿದ್ದಾನೆ. ಪಾರ್ವತಿ ಏನು ಮಾಡಿದ್ಲು? ಆ ಮಂತ್ರವನ್ನು ನಾರದ ಋಷಿಗೆ ಕೊಟ್ಟಿದ್ದಾನೆ. ನಾರದ ಋಷಿ ಏನು ಮಾಡಿದ್ರು? ಅದು ಸ್ವೀಕಾರ ಮಾಡಿ ವಾಲ್ಮೀಕಿಗೆ, ಇನ್ನೂ ರಾಮ ಬಂದಿಲ್ಲ, ವಾಲ್ಮೀಕಿ ಬೇಡ ಇದ್ದಾಗ, ಅವನು ಅಜ್ಞಾನಿಯಾಗಿದ್ದಾಗ ರಾಮ ಮಂತ್ರ ಕೊಟ್ಟ. ಅಪ್ಪ ನೀನು ಜಪವನ್ನು ಮಾಡು ಅಂತ ಕೊಟ್ಟ. ಅವನು ಮರ ಹೋಗ್ಬಿಟ್ಟು ರಾಮ ಬಂದು ಅವನು ರಾಮಾಯಣ ಬರುವಂಥ ಆಗ್ಬಿಟ್ಟ. ಹುಟ್ಟು ಸಾವಿನ ಗೆಲ್ಲಿರ್ತಕ್ಕಂಥ ಆಗ್ಬಿಟ್ಟ. ಋಷಿ ಮುನಿಗಳಾಗ್ಬಿಟ್ಟ. ಅದಕ್ಕೋಸ್ಕರ ರಾಮ ತಾರಕ ಮಂತ್ರ. ತಾರಕ ಅಂದರೆ ಹುಟ್ಟು ಸಾವಿನ ಗೆಲ್ಲುವಂಥ ಮಂತ್ರ ರಾಮ ಮಂತ್ರ. ರಾಮ ತಾರಕ ಮಂತ್ರ, ಹುಟ್ಟು ಸಾವನ್ನ ಗೆಲ್ಲುವಂಥ ಮಂತ್ರ, ತಾರಕ ಮಂತ್ರ. ದ್ವಾಪರ ಯುಗದಲ್ಲಿ ಬಂದರು, ಎಲ್ಲ ಯುದ್ಧ ಆಯಿತು. ಯುದ್ಧ ಆದಮೇಲೆ ಕೊನೆಯದಾಗಿ ಯುಧಿಷ್ಠಿರ ಅವನು ಇಡೀ ಪ್ರಪಂಚಕ್ಕೆ ಒಡೆಯನಾಗಿದ್ದಾನೆ, ಸ್ವೀಕಾರ ಮಾಡಿದ್ದಾನೆ.
ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನಪ್ಪ, ಇವಾಗ ರಾಜರಾಗಿದ್ದೀಯಾ, ಇವಾಗ ರಾಜಧರ್ಮವನ್ನು ನೀನು ತಿಳ್ಕೋಬೇಕಲ್ಲ. ನೀನು ರಾಜನಾಗ್ಬಿಟ್ಟಿದೀಯಾ, ಇವಾಗ ಅಹಂಕಾರ ಬಂದ್ಬಿಟ್ಟಿದೆ. ನಾನು ಗೆದ್ದಿದ್ದೇನೆ, ಎಲ್ಲ ಇಡೀ ಪ್ರಪಂಚವನ್ನು ಗೆದ್ದಿದ್ದೇನೆ, ಅಹಂಕಾರ ತುಂಬಿ ತುಳುಕ್ತಾ ಇದೆ. ಇವಾಗ ರಾಜಧರ್ಮವನ್ನು ನೀನು ಅರಿವು ಮಾಡ್ಕೋ. ನಾನು ಕರ್ಕೊಂಡು ಹೋಗ್ತೇನೆ, ಬಾಪ ಭೀಷ್ಮ ಹತ್ರ ನಿನ್ನ ಮುತ್ತಾತನ ಹತ್ರ ಹೋಗ್ಬಿಟ್ಟು ಅವನತ್ರ ಕೇಳೋಣ ಬಾಪ ಅಂತ. ಇವ್ರು ಎಲ್ಲ 5 ಜನ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗ್ಬಿಟ್ಟು ಭೀಷ್ಮ ಹತ್ರ, ಅಪ್ಪ ಇವಾಗ ಇವರು ರಾಜರಾಗಿದ್ದಾರೆ, ನೀನು ರಾಜಧರ್ಮ ನೀತಿಯನ್ನು ನೀನು ಉಪದೇಶ ಮಾಡು ಅಂತ ಹೇಳ್ದ. ಅವಾಗ ಭೀಷ್ಮ ಹೇಳ್ತಾನೆ, ಅಪ್ಪ ನೀನೇ ಈ ಪ್ರಪಂಚಕ್ಕೆ, ಈ ಎಲ್ಲ ಬ್ರಹ್ಮಾಂಡಕ್ಕೆ ಒಡೆಯ ನೀನು ಹೇಳಿದೆ, ನಾನು ಏನಪ್ಪ ಹೇಳಲಿ ನಾನು. ಆವಾಗ ಕೃಷ್ಣ ಅಂತಾನೆ, ಅಪ್ಪ ಭೀಷ್ಮ ನೀನು ಅನುಭವ ಆಗಿದೆ, ನೀನು ಹೇಳುವಂಥ ಇದೇ ಬೇರೆ, ಅದರ ಅನುಭವ ಭಾರಿ ಮುಖ್ಯ, ನೀನು ಹೇಳು ಅಂತ. ಆವಾಗ ವಿಷ್ಣು ಸಹಸ್ರನಾಮದಿಂದ ಪ್ರಾರಂಭ ಮಾಡ್ತಾನೆ. ಯಾಕೆ? ಅವನ ಮನಸ್ಸು ಕೆಟ್ಟೋಗಿದೆ, ಕೆಟ್ಟೋಗಿರೋದನ್ನ ಒಳ್ಳೆಯವ್ರು ಮಾಡಬೇಕು. ಅದಕ್ಕೆ ವಿಷ್ಣು ಸಹಸ್ರನಾಮ ಹೇಳ್ದ. ವಿಷ್ಣು ಸಹಸ್ರನಾಮ ಹೇಳ್ಬಿಟ್ಟು ನಿನಗೇನಾದ್ರು ಇದು ಅರ್ಥ ಆಗದೆ ಇದ್ರೆ ಒಂದು ಕೆಲಸ ಮಾಡು ಅಂತಂದ. ಕೊನೆಗೆ ರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಕೊನೆಯದಾಗಿ ನಿನಗಿದು 1000 ಹೆಸರು ಗೊತ್ತಾಗದೆ ಇದ್ರೆ ನೀನು ಇದಕ್ಕೆ ಹೋಗಯ್ಯ ಅಂತಂದ. ಹೋಗು, ಇದು 1 ಸತಿ ಏನು 100 ಸತಿ ಹೇಳ್ಬೇಡಯ್ಯ, ಆಗೋಯ್ತು, ಹೋಗು. 1000 ಸತಿ ಹೇಳ್ದಾಗ ಹೋಗು, ಭಾರಿ ಸುಲಭ ಇದು. ರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಹೇಳು ಹೋಗು. ಇವಾಗ ಅರ್ಥವನ್ನು ಮಾಡ್ಕೊಳ್ಳಿ, ಅವರೆಲ್ಲ ದೇವತೆಗಳಿಗೆ ಅರ್ಥ ಮಾಡದೇ ಇದ್ರೆ ವಿಷ್ಣು ಸಹಸ್ರನಾಮನ ಇನ್ನು ಕಲಿಯುಗದಲ್ಲಿ ನಾವು ಏನು ಅರ್ಥವನ್ನು ಮಾಡ್ಕೊತಾವಪ್ಪ. ಉಪದೇಶ ಮಾಡಿದ್ದು ಭೀಷ್ಮ, ಕಲಿಯುಗದಲ್ಲಿ ಅಪ್ಪ ಬರುವಂಥವ್ರು ಪಾಪ ಇವ್ರು ಏನು ಮಾಡ್ತಾರೆ, ವಿಷ್ಣು ನಿಮಗೆ ಅರ್ಥ ಆಗ್ತದ, ಇಷ್ಟು ಮಾಡಿಬಿಡ್ಲಯ್ಯ, ರಾಮನಾಮ ಏನು ಕೊಟ್ಟನೋ ಈಶ್ವರ, ಭೀಷ್ಮ ಕಲಿಯುಗದಲ್ಲಿ ಮುಂದೆ ಇದನ್ನು ಮಾಡಿಕೊಟ್ಟ, ದಾರಿಯನ್ನು ತೋರಿಸ್ಕೊಟ್ಟ. ಈ ನಾಮಸ್ಮರಣೆ ಇವಾಗ ನಾವು ವಿಷ್ಣು ಸಹಸ್ರನಾಮ ಹೇಳ್ತೀವಿ, ಇಷ್ಟು ಅಪ್ಪ ನಾನು 25 ನಿಮಿಷದಲ್ಲಿ ನಾನು ಹೇಳ್ಬಿಡ್ತೇನೆ ಅಂತಂತೇವೆ. ಇಲ್ಲ ಇನ್ನೊಬ್ರು ಅಂತಾನೆ 22 ನಿಮಿಷದಲ್ಲಿ ಮುಗಿಸ್ಬಿಡ್ತೇನೆ ನಾನು ಅಂತಾನೆ. ಮೇಲೆ ಒಬ್ಬರು ಪೈಪೋಟಿ. ಆಗ್ಲಪ್ಪ 355 ಯಾವುದಪ್ಪ, ಏನು ಅದು ಅರ್ಥ, ಅದು ಯಾರು ಗೊತ್ತಿದೆ? ಆ ಭಾವ ಅರ್ಥ ಮಾಡ್ಕೊಂಡು ಇದ್ರೆ ಯಾರಿಗೆ ಈ ಕಲಿಯುಗದಲ್ಲಿ 1000 ಹೆಸರು ನಾಮಸ್ಮರಣೆ ಹೆಸರು, ಒಂದು ರಾಮವನ್ನು ಅರ್ಥ ಮಾಡ್ಕೊಂಡಿಲ್ಲ, 1000 ಹೆಸರು ನೀನು ಅದು ಅರ್ಥ ಮಾಡ್ಕೊಂಡು ಆಗ್ತದೆ ನಿನ್ನ ಕೈನಲ್ಲಿ? ಸ್ವಲ್ಪ ಹೇಳಮ್ಮ ನೋಡೋಣ. ಬ್ರಹ್ಮವಿದ್ಯೆ ಇದು ಬ್ರಹ್ಮಸೂತ್ರಗಳು 550 ಬೀಜಾಕ್ಷರಗಳು ಇದ್ದಾವೆ, 555. ಅದೆಲ್ಲ ನಾವು ತೊಗೊಂಡು ಮಾಡೋಕ್ಕಾಗ್ತದ ಕಲಿಯುಗದಲ್ಲಿ? ಅದಕ್ಕೋಸ್ಕರ ಜ್ಞಾನಿಗಳಂದ್ರು ಬಿಟ್ಬಿಡ ಇದೆಲ್ಲನೂ, ಕಲಿಯುಗಕ್ಕೆ ಇದೆಲ್ಲ ಆಗೋದಿಲ್ಲ, ರಾಮಾನ್ ಬಿಡೆಯ ಸಾಕು. ಎಷ್ಟು ಜ್ಞಾನಿಗಳು ಆಗಿರಬೇಕು, ಅರ್ಥ ಮಾಡಿಕೊಡಿ. ಇದು ರಾಮನ ಅದು ಆ ಮಹತ್ವ. ಅದನ್ನು ತಾತಯ್ಯನವ್ರು ಏನು ಮಾಡಿದ್ರು, ಅದನ್ನೇ ರಾಮ ತಾರಕ ಮಂತ್ರವನ್ನು ತಮಗೆ ಎಲ್ಲರಿಗೂ ಉಪದೇಶ ಮಾಡಿದ್ದಾರೆ. ರಾಮ ರಾಮ ಮುಕುಂದ ಮಾಧವ ರಾಮ ಸದ್ಗುರು ಕೇಶವ ರಾಮ ದಶರಥ ತನಯ ದೇವ ರಾಮ ಶ್ರೀ ನಾರಾಯಣ. ಏನಿದು ಮಂತ್ರ? ಬಿಡಿಸಿ ನಿಮ್ಮ ಅರ್ಥವನ್ನು ಮಾಡ್ಕೊಳ್ಳಿ. ರಾಮ ರಾಮ ಮುಕುಂದ ಮಾಧವ 1, ರಾಮ ಸದ್ಗುರು ಕೇಶವ 2ನೇದು, ರಾಮ ದಶರಥ ತನಯ ದೇವ 3, ರಾಮ ಶ್ರೀ ನಾರಾಯಣ 4 ಭಾಗವನ್ನು ಮಾಡಿದ್ದಾರೆ. ನಿಮಗೆ ಇದು ಮಂತ್ರದ ಶಕ್ತಿ ಹೆಂಗಿದೆ ಅಂತಂದರೆ, ಮಂತ್ರ ಅಂದರೆ ನೀವು ಯಾವ ರೀತಿಯಾಗಿ ನಿನಗೆ ಯಾವ ಜ್ಞಾನವನ್ನು ಬರ್ತದೋ ನೀನು ಪ್ರಶ್ನೆ ಕೇಳ್ಬೋದು. ಮಂತ್ರವನ್ನು ಅದು ಪರಮಾತ್ಮನ ಸೇರುವಂಥದ್ದು ಆಗ್ತದ, ನಾನು ಏನಾದ್ರು ತಪ್ಪು ದಾರಿ ಕರ್ಕೊಂಡು ಹೋಗ್ಯಾ ಅಂತ ನೀನು ಗುರುನ ಕೇಳ್ಬೋದು. ನೀನು ಅವನು ಹೇಳ್ತಾನೆ,
ನೋಡು, ನಾನು ಈ ಅನುಭವದಲ್ಲಿ ಪರಮಾತ್ಮನಲ್ಲಿ ಐಕ್ಯ ಆಗಿ ಇದನ್ನು ಹೇಳ್ತಾ ಇದ್ದೇನೆ. ಇದು ನಿನಗೆ ತಾರಕ ಮಂತ್ರ. ಇದು ಹೋಗು, ಅವನೇ ಸಾಕ್ಷಿ. ಯಾರು? ಪರಮಾತ್ಮನೇ ಸಾಕ್ಷಿ. ಹಾಗಿರುವಾಗ ಏನಿದು, ಏನು ಅರ್ಥ ಇದು? ನೀವು ಅರ್ಥವನ್ನು ಮಾಡ್ಕೊಳ್ಳಿ. ರಾಮ ರಾಮ ಮುಕುಂದ ಮಾಧವ. ಇವಾಗ ಮಗು, ನೀನೆಲ್ಲ ಹುಟ್ಟಿದೀಯ, ಮಗು ಹುಟ್ಟುತ್ತದೆ. ಮಗು ಹುಟ್ಟಿದಾಗ 3 ತಿಂಗಳು ಮಗು ತಾಯಿ ಹತ್ರ ಇರ್ತದೆ. ಹಾಲು ಕುಡ್ಕೊಂಡು ಕಣ್ಣು ತೆಗೆದಿರೋದಿಲ್ಲ, ಎಲ್ಲ ಮುಚ್ಚಿರ್ತದೆ, ಆನಂದವಾಗಿರ್ತದೆ. ಆ ಮಗು ನೋಡಿದಾಗ ಅಪ್ಪ ಏನಪ್ಪ ದೇವ್ರ ಸ್ವರೂಪ ಅಂತ ನಾವು ಹೇಳ್ತೇವೆ. ಯಾಕೆ? ಇನ್ನೂ ತೆಗೆದಿಲ್ಲ, ಆನಂದವಾಗಿದೆ, ಎಲ್ಲವೂ ಮರ್ತುಬಿಟ್ಟಿದ್ದಾನೆ, ಯಾವ ಕಲ್ಮಶನೂ ಇಲ್ಲ ಇದು ಮನಸ್ಸಿನಲ್ಲಿ, ದೇವತ್ವ ಇದೆ. ಅದರಿಂದಾಗಿ ಇದು ದೇವರ ಸ್ವರೂಪ. ರಾಮ ಮುಕುಂದ. ಮುಕುಂದ ಅಂದರೆ ಪರಮಾತ್ಮ. ಪರಮಾತ್ಮ ಇದ್ದಾನೆ. ಯಾವಾಗ? ಮೊದಲು 3 ತಿಂಗಳಿನಲ್ಲಿ ನೀನು ಪರಮಾತ್ಮನಾಗಿದ್ದೀಯಾ ಅಂತ. ರಾಮ ರಾಮ ಮುಕುಂದ ಮಾಧವ. ರಾಮ ಮಾಧವ. 3 ತಿಂಗಳಾದ್ಮೇಲೆ ಕಣ್ಣು ತೆಗಿತಾನೆ. ಯಾರು? ಮಗು ಕಣ್ಣು ತೆಗಿತಾನೆ. ತೆಗೆದಾಗ ಎಲ್ಲ ಪ್ರಪಂಚವನ್ನು ನೋಡ್ತದೆ. ಮಾಧವ ಅಂದರೆ ಲಕ್ಷ್ಮಿ. ಲಕ್ಷ್ಮಿ ಅಂದರೆ ಪ್ರಕೃತಿ. ಎಲ್ಲವನ್ನು ನೋಡ್ದ ಇವನು. ಆಹಾ, ಏನಪ್ಪ ಇದು ಎಲ್ಲ, ಇದನ್ನ ಇನ್ನು ಎಳೀತು, ಇನ್ನು 18 ವರ್ಷ ಇನ್ನೆಲ್ಲ ನೋಡ್ತಾನೆ, ಇನ್ನು ಬೆಳಿತಾನೆ, ಇದ್ರ ಮೇಲೆ ವ್ಯಾಯಾಮ ಬೆಳೀತದೆ. ಇನ್ನು ಅವನು ಇದ್ರಲ್ಲಿ ಮುಳುಗಿಬಿಟ್ಟ, ಸಂಸಾರದಲ್ಲಿ ಮುಳುಗಿಬಿಟ್ಟ. ಬೆಳೆದ, ಮದುವೆ ಮಾಡಿಕೊಂಡ, ಮಕ್ಕಳಾದರೂ, ಎಲ್ಲ ಸಂಸಾರದಲ್ಲಿ ಇದ್ದ, ಎಲ್ಲ ಮರ್ತು ಬಿಟ್ಟ. ಅವನು ಯಾವನು ನೀನು ಪರಮಾತ್ಮ ಅಂತ ಮರ್ತು ಬಿಟ್ಟ. ಅದನ್ನ ಎಲ್ಲ ಇದು ಅಜ್ಞಾನ ಆಗಿಬಿಟ್ಟಿದ್ದಾನೆ, ಇದ್ಬಿಟ್ಟಿದ್ದಾನೆ. ರಾಮ ರಾಮ ಮುಕುಂದ ಮಾಧವ. ಇವಾಗ 2ನೇ ಹಂತದಲ್ಲಿ ಭಾರಿ ಮುಖ್ಯ. ಇದೇ ತಪಸ್ಸಿನ ಶಕ್ತಿ. ಏನಂದ್ರು? ರಾಮ ಸದ್ಗುರು ಕೇಶವ. ಪರಮಾತ್ಮನ ಅವರು ತಾತೇನು ಹೇಳ್ತಾರೆ, ಸದ್ಗುರು ಕೇಶವ. ಅಪ್ಪ ನೀನೇ ಗುರು. ನೀನು ಇದನ್ನ ರಾಮ ತಾರಕ ಮಂತ್ರ ಆಗಿರ್ಬೇಕಾದ್ರೆ ನೀನು ಈ ಉಪದೇಶವನ್ನು ಮಾಡು. ಎಲ್ಲ ಇದು 25 ಏನಿದೆ, 24 ಅವಿದ್ಯೆಗಳು, ಜ್ಞಾನೇಂದ್ರಿಯಗಳು, ಪಂಚೇಂದ್ರಿಯಗಳು, ತನ್ಮಾತೃಗಳು, ಪಂಚಭೂತಗಳು ಮತ್ತು 4 ಏನೋ ಅಹಂಕಾರ, ಏನೋ ಇದು ಪ್ರಕೃತಿ, ಇದು ಏನೋ ಮನಸ್ಸು ಮತ್ತು ಬುದ್ಧಿ. ಈ 24 ಇದಿದ್ದಾವೆ. ಇದನ್ನು ನಾಶ ಆಗಬೇಕಾದ್ರೆ ನೀನೇ ಇರಬೇಕು, ಗುರು ನಿನ್ನ ತೋರಿಸ್ಕೊಡ್ಬೇಕು. ಯಾವ ರೀತಿಯಾಗಿ 24 ಅವಿದ್ಯೆಗಳನ್ನು ತೆಗಿತೀಯೋ ಅಪ್ಪ, ನೀನು ಯಾರು ನಿನ್ನನ್ನು ಹೋಗ್ತಾರೋ, ನಿನ್ನ ಸ್ಮರಣೆ ಮಾಡ್ತಾರೋ, ಸದ್ಗುರು ಕೇಶವ ಅಂತ ಯಾರು ಹೇಳ್ತಾರೋ, ನೀನು ಗುರುವಾಗಿ ಎಲ್ಲ 24 ಅವಿದ್ಯೆಗಳನ್ನು ತೆಗೆದು ಹಾಕು, ಹತೋಟಿಗೆ ತಗೊಂಬ ಅಂತ ಆಯ್ತು. ಸೊ ಬಂದ ಗುರು, ಬಂದ್ಬಿಟ್ಟಿದ್ದಾನೆ. ಗುರು ಬಂದು ನಿನ್ನನ್ನು ಇನ್ನು ಅದನ್ನು ಸಾಧನೆ ಮಾಡಿಸ್ಬೇಕು. ಎಲ್ಲ ಅಂತರಂಗ ಶುದ್ಧಿಯನ್ನು ಮಾಡಬೇಕು. ಇಲ್ಲ ನಿನಗೇನೂ ಆಗೋದಿಲ್ಲ. ಅದನ್ನು ಆಗಬೇಕಾದ್ರೆ ರಾಮ ರಾಮ ಮುಕುಂದ ಮಾಧವ ರಾಮ ಸದ್ಗುರು ಕೇಶವ. ರಾಮ ದಶರಥ ತನಯ. ಇವಾಗ ಇನ್ನು ಗುರು ಉಪದೇಶ ಬಂದಿದೆ, ಇನ್ನು ನೀನು ಸಾಧನೆ ಮಾಡಬೇಕು. ದಶರಥ ಅಂದರೆ 10 ಇದು ಕುದುರೆಯಲ್ಲಿ ಅಂದರೆ ಪಂಚೇಂದ್ರಿಯಗಳು, ಪಂಚಜ್ಞಾನಿ, ಇವನ್ನೆಲ್ಲ ಯಾವ ರೀತಿಯಾಗಿ ಕೃಷ್ಣ ಅದೆಲ್ಲ ಇಟ್ಕೊಂಡಿದ್ನೋ ಆ ರೀತಿ ಹತೋಟಿಯಾಗಿ ತಂದು ಎಲ್ಲ ಒಂದು ಸ್ಥಿರವಾಗಿ ನಿಲ್ಲಿಸ್ಬೇಕು ನೀನು. ಆವಾಗ ಮನಸ್ಸು ಶುದ್ಧಿ ಆಗ್ತದೆ. ದಶರಥ ತನಯ. ರಾಮ ನಾರಾಯಣ. ನಾರಾಯಣ ಅಂದ್ರೆ ವೈರಾಗ್ಯ. ವೈರಾಗ್ಯ ಅಂದರೆ ನನ್ನನ್ನು ನಾನು ಚಿಂತನೆ ಮಾಡುವಂಥ ಸಮಯ. ಇಲ್ಲ, ಆಯ್ತಪ್ಪ, ನಾನು ಇದೆಲ್ಲ ಆಯಿತು, ನಾನು ಇದೆಲ್ಲ ಮಾಡಿದ್ದೇನೆ, ನಾನು ಸಂಸಿದ್ದೇನೆ, ನಂದೆಲ್ಲ ಕರ್ತವ್ಯ ಆಯಿತು, ಇನ್ನು ನನ್ನ ಚಿಂತನೆ ನಾನು ಮಾಡಬೇಕಾಗಿದೆ. ನನ್ನ ಚಿಂತನೆ ನಾನು ಯಾವ ಮಾಡಬೇಕಾಗಿಯೋ ನೀನು ಮುಂದೆ ನಾನು ಹೋಗ್ತಾ ಇದ್ದೇನೆ. ಇವೆಲ್ಲ ತಿಳಿಸ್ಬಿಟ್ಟು ಎಲ್ಲ ಏನು ಸಂಪತ್ತು ಇದೆಲ್ಲ ಮಾಯೆ. ಇದು ಯಾವುದೂ ಬರೋದಿಲ್ಲ. ಹೆಂಡತಿ ಬರ್ತಾಳ, ಮಕ್ಕಳು ಬರ್ತಾರ, ಆಸ್ತಿ ಬರ್ತದ, ಸಂಪತ್ತು ಬರ್ತದ, ಯಾವುದು ಬರ್ತದೆ? ಯಾವುದು ಬರೋದಿಲ್ಲ.
ಅಹಂಕಾರ ಎಲ್ಲ ಬಿಟ್ಟು ಬೆತ್ತಲಿನಲ್ಲಿ ಹೆಂಗೆ ಬಂದೋ ಹಂಗೆ ನೀನು ಹೋಗ್ತಾ ಇದೀಯಾ. ಯಾರು ನೀನು ಕೇಳೋರು ಯಾರು? ಅದೇ ವೈರಾಗ್ಯ. ಎಲ್ಲವೂ ಬಿಟ್ಬಿಡ್ತಾನೆ. 3 ತಿಂಗಳ ಮಗುವಿನಲ್ಲಿ ಯಾವಾಗ ಲಕ್ಷ್ಮಿ ಬಂದ್ಬಿಟ್ಟು ನೋಡ್ತಾನೋ ಆವಾಗ ಯಾವ ಸ್ವೀಕಾರ ಮಾಡ್ತಾನೋ, ಕೊನೆಯದಾಗಿ ನಾರಾಯಣ, ರಾಮ ಶ್ರೀ ನಾರಾಯಣ. ಯಾವಾಗ ನಾರಾಯಣ ಅಂತ ಬಂತೋ ನಾರಾಯಣದ ವೈರಾಗ್ಯ. ವೈರಾಗ್ಯ ತೆಗೆದುಹಾಕು ಕೊಡೋನು ಅವನ ಅಧಿಪತಿ, ಅವನೇ ಪರಮಾತ್ಮ, ಅವನೇ ರಾಮ. ನೋಡಪ್ಪ, ಯಾರು ರಾಮ? ವೈರಾಗ್ಯವನ್ನು ಕೊಡೋನು ರಾಮ. ವೈರಾಗ್ಯವನ್ನು ಕೊಡೋನು ಇಲ್ಲಿ ನೋಡಿ, ಇಲ್ಲಿ ಹೇಳ್ತೇನೆ. ರಾಮ ಅಂದ್ರೆ ನೀನು ಮುದ್ದಾಗಿ 3 ತಿಂಗಳ ಮಗು ರಾಮ, ಅವನೇ ರಾಮ. ರಾಮ ಮಾಧವ ಲಕ್ಷ್ಮಿ ಇದ್ರೂ ಆವಾಗ ರಾಮ ಬೇಕು ನಿನಗೆ. ರಾಮ ಬೇಕಾಗಿದೆ ಅಂದ್ರೆ ಇಲ್ಲ ಅಂದ್ರೆ ನಿನಗೆ ಏನು ಅರಿವು ಆಗೋದಿಲ್ಲ. ರಾಮ ಬೇಕು. ರಾಮ ಕೇಶವ ಅಂದ್ರು. ಗುರು ಬೇಕಾದ್ರೆ ರಾಮ ಬೇಕು. ಅವನೇ ಗುರು. ಅವನೇ ಇಂದ್ರನ ನಾಶವನ್ನು ಮಾಡಬೇಕಾದ್ರೆ ರಾಮನೇ ನಾಶ ಮಾಡಬೇಕು. ರಾಮನೇ ವೈರಾಗ್ಯವನ್ನು ಕೊಡಬೇಕು. ರಾಮನೇ ನಿನ್ನ ಇಡೀ ಜೀವನದಲ್ಲಿ ನಿನ್ನ ಕರ್ಕೊಂಡು ಹೋಗೋದು ಅವನೇ, ನಿನ್ನ ಮೋಕ್ಷವನ್ನು ಕೊಡೋನು ಅವನೇ. ಅದಕ್ಕೋಸ್ಕರ ಅವನು ತಾರಕ ಮಂತ್ರ. ಸ್ವಲ್ಪ ಇದು ರಾಮ ತಾರಕ ಮಂತ್ರ. ಇದು ಗುರುಗಳ ಅನುಭವದಿಂದ ಎಲ್ಲರಿಗೂ ಕೊಟ್ಬಿಟ್ಟಿದ್ದಾರೆ. ಯಾವ ಜಾತಿ ಪಾತಿ ಇದು ಅದು ಏನೋ ಸಂಪತ್ತು ಇದು ಯಾವುದೂ ಇಲ್ಲ. ಎಲ್ಲ ಮಾನವ ಜನ್ಮಕ್ಕೂ ಇದನ್ನು ಕೊಟ್ಟಿದ್ದಾರೆ. ಸ್ವೀಕಾರ ಮಾಡಿ. ರಾಮ ರಾಮ ಮುಕುಂದ ಮಾಧವ, ರಾಮ ಸದ್ಗುರು ಕೇಶವ, ರಾಮ ದಶರಥ ತನಯ ದೇವ, ರಾಮ ಶ್ರೀ ನಾರಾಯಣ. ಹೇಳ್ತಾ 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 ನೀವು ಒಂದ್ಸತಿ ಶುರು ಮಾಡುವಾಗ ಅವನು ಏನು ಕೇಳ್ತಾ ಇಲ್ಲ, ಏನೂ ನಿಮ್ಮಿಂದ ಕೇಳ್ತಾ ಇಲ್ಲ. ಏನಪ್ಪ ನಿನಗೆ ಒಂದು ಕಿರೀಟ ಕೊಡು ಅಂತ ಕೇಳ್ತಾ ಇಲ್ಲ, ದುಡ್ಡು ಕೊಡು ಅಂತ ಕೇಳ್ತಾ ಇಲ್ಲ. ಏನು ಬೇಡಮ್ಮ, ಏನು ಮಾಡಬೇಡ. ಒಂದು ಹೂ ತಗೋಮ್ಮ. ಹೂ ತಗೊಂಡು ಮನಸ್ಸಿನಲ್ಲಿ ಬೇಕಾದ್ರೆ ಪಾದಕ್ಕೆ ಇಟ್ಕೋ. ರಾಮ ರಾಮ ಮುಕುಂದ ಮಾಧವ, ರಾಮ ಸದ್ಗುರು ಕೇಶವ, ರಾಮ ದಶರಥನೆಯ ದೇವ, ರಾಮ ಶ್ರೀನಾರಾಯಣ. ಹೇಳ್ತಾ ಹೋಗಮ್ಮ. 108 ಸತಿ ಹೇಳ್ತಾ 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 ಒಂದು ಸತಿ ಒಂದು 5-6 ತಿಂಗಳು 108 ಸತಿ ಹೇಳು. ಆಮೇಲೆ 2 ಸತಿ ಹೇಳು. ಆಮೇಲೆ 3 ಸತಿ ಹೇಳು. ಯಾವ ಸಮಯ ಇದೆಯೋ. ಇವಾಗ ಒಂದು ಸತಿ ಹೌದು, ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಯಜಮಾನ್ರಿದ್ದಾರೆ, ನಮ್ಮ ಮಕ್ಕಳಿದ್ದಾರೆ, ಅವ್ರನ್ನ ನೋಡ್ಕೋಬೇಕು. ಆಗ್ಲಮ್ಮ, ನಿನ್ನ ಕರ್ತವ್ಯ ಅದು. ಅವೆಲ್ಲ ನೋಡ್ಕೋಬೇಕಾಗಿರೋದೆ. ಯಜಮಾನ್ ನೋಡ್ಕೋಬೇಕಾಗಿದೆ. ಅವ್ನು ನೋಡ್ಕೊಳಕ್ಕೆ ನೀರೋದು ಅವೆಲ್ಲ ಮಾಡಬೇಕು. ಮಾಡಿದ ಮೇಲೆ ಯಾವಾಗ ನಿನ್ನ ಸಮಯ ಬರ್ತದೋ ನಿನ್ನ ಚಿಂತನೆ ನೀನು ಮಾಡು. ನಿನ್ನ ಚಿಂತನೆ ಮಾಡು. ಆ ಕರ್ತವ್ಯ ಮಾಡಲೇಬೇಕು. ನೀನು ಮಾಡೋವಾಗ ನಿನ್ನ ಚಿಂತನೆ ನೀನು ಮಾಡು. ನೀನು ಇನ್ನು ಮುಂದೆ ಹೋಗುವಂಥ ದಾರಿಯನ್ನು ನೀನು ನೋಡ್ಕೋ. ಆವಾಗ ಇದನ್ನು ಮಾಡ್ಕೊಂಡು ಹೋಗಮ್ಮ. ಹೋಗು. ರಾಮ ರಾಮ ಮುಕುಂದ ಮಾಧವ, ರಾಮ ಸದ್ಗುರು ಕೇಶವ, ರಾಮ ದಶರಥನೆಯ ದೇವ, ರಾಮ ಶ್ರೀನಾರಾಯಣ. ಹೇಳ್ಕೊಂಡು ಹೋಗಮ್ಮ. ಹೋಗಿ ಹೇಳ್ಕೊಡು. ಇವಾಗ ಒಂದು 20 ಸತಿ ಹೇಳ್ತೀಯ, 30 ಸತಿ ಹೇಳ್ತೀಯ, 40 ಸತಿ ಹೇಳ್ತೀಯ. ಹೇಳ್ತಾ ಯಾವಾಗ ಊಟ ಮಾಡುವಾಗ, ಮಲಗುವಾಗ, ನಿದ್ದೆ ಮಾಡುವಾಗ, ಸ್ವಲ್ಪ ಇದಾಗೆ ಏನೋ ಓಡಾಡುವಾಗ, ಸಾಯಂಕಾಲ ಕೆಲಸ ಮಾಡು, ಯಾವಾಗ ಅದು ಹೇಳ್ಕೊಂಡು ಓಡು. ಯಾವಾಗ ಒಂದು ತಿಳ್ಕೋ, ನಿನಗೆ ಇದು ಅರ್ಥ ಆಗ್ತದೆ. ಯಾವಾಗ ನೀನು ಮನಸ್ಸಿನಲ್ಲಿ ಮಲ್ಕೊಂಡಿರ್ತೀಯೋ, ಮನಸ್ಸಿನಲ್ಲಿ ನೀನು ಯಾವಾಗ ಹೇಳೋಕೆ ಶುರು ಆಗ್ತಿದೋ ಆವಾಗ ತಿಳಿದುಕೋ, ಮಂತ್ರ ನನಗೆ ಬಂದಿದೆ ಅಂತ ತಿಳಿದುಕೋ. ಇದು ಯಾರ ಹತ್ರ ಹೋಗಬೇಡ. ನಿನ್ನ ಸಾಕ್ಷಿ ನೀನೇ ನೋಡ್ಕೋಬೇಕು. ಇನ್ಯಾರು ಆಗೋದಿಲ್ಲ. ನಿನ್ನ ಸಾಕ್ಷಿ ನೀನೇ. ಎಲ್ಲರೂ ನೀವು ಒಂದೊಂದು. ನೀವು ನೀವು ಅರ್ಥವನ್ನು ಮಾಡ್ಕೊಳ್ಳಿ. ನಾನು ಒಂದಿನ ನನ್ನ ಮನೆಯಿಂದ ಆಚೆ ಬಂದು ನನಗೂ ಅರ್ಥ ಆಗಲಿಲ್ಲ. ಒಂದಿನ ಗೋಚರವಾಯಿತು. ಏನಿದು? ಒಂದಿನ ಬೆಳಿಗ್ಗೆ 6 ಗಂಟೆಗೆ ಬಂದಿದ್ದೇನೆ. ಬೆಳಿಗ್ಗೆ ಹೊತ್ತು 6 ಗಂಟೆಗೆ ಎಲ್ಲ ಏನೋ ಧ್ಯಾನ ಎಲ್ಲ ಮಾಡಿಕೊಂಡು ಬೆಳಿಗ್ಗೆ 6 ಗಂಟೆಗೆ ಒಂದು ಮನೆ ಸುತ್ತು ಬರುವಂಥ ಒಂದು ರೂಢಿ ಬಂದಿದ್ದೇನೆ. 6 ಗಂಟೆಗೂ ಇದು ನಾನು ಹೋಗ್ತಾ ಇದ್ದೇನೆ. ಆವತ್ತೇನೋ ಒಂದು ಹೋಗ್ತಾ ಇದ್ದಾವಾಗ ಎಲ್ಲ ಮರಗಳಿದ್ದಾವೆ. ಮರಗಳಿಂದ ಎಲ್ಲ
ಎಲ್ಲ ಇದು ಎಲೆ ಬೀಳ್ತಾ ಇದ್ದೇವೆ, ಎಲ್ಲ ಏನು ಹಳದಿ ಆಗ್ಬಿಟ್ಟಿದ್ದೇವೆ, ಅರ್ಶಿನ ಅಂದರೆ ಸಾಯುವಂಥ ಇದು ಎಲ್ಲ ಬೀಳ್ತಾ ಇದ್ದಾವೆ. ಏನು ಇಷ್ಟೊಂದು ಮರ ಎಲ್ಲ ಎಲೆ ಬೀಳ್ತೇವೆ ನೋಡ್ತೇನೆ, ಯಾವ ಎಲೆನೂ ಇಲ್ಲ. ಒಂದರಲ್ಲಿ ಒಂದು ಇದರಲ್ಲಿ ರಂಬೆನಲ್ಲಿ ಎಲ್ಲ ಒಂದೊಂದೇ ಬೀಳ್ತಾ ಇದೆ. ನಾನು ನೋಡಿದೆ, ಇದು ಏನು ಆಶ್ಚರ್ಯವಾಯಿತು, ಮನಸ್ಸು ಬಂತು. ಏನಪ್ಪ, ಬೀಜ ಹುಟ್ಟುವಾಗ ಅಲ್ಲಿ ಬಂದು ಸೇರ್ತು, ಆಯಿತು, ವಯಸ್ಸಾಯಿತು, ಬಿದ್ದೋಯ್ತು. ತಿರ್ಗಾ ಹೋಗ್ಬಿಟ್ಟು ಇದೇ ಮರಕ್ಕೆ ಸೇರ್ತದೋ ಜೀವ? ಇಲ್ಲ. ಅಯ್ಯೋ, ಎಲ್ಲಿದ್ದೀನಿ ನಾನು? ಇದನ್ನು ತೊಗೊಳೋದ, ಬೆಂಕಿನಲ್ಲಿ ಹಾಕ್ಬಿಟ್ಟ, ಸುಟ್ಬಿಟ್ಟ. ಈ ಜೀವ ನಾನು ಇನ್ನ 1000 ವರ್ಷಗಳು ಬಂದ್ರೂ ಈ ಮರ ನಾನು ನೋಡ್ತೇನೋ? ಎಲ್ಲಿದೆ ಸ್ವಾಮಿ ಸಂಬಂಧ? ಗಾಬರಿ ಆಗೋಯ್ತು. ಏನಪ್ಪ, ಎಲ್ಲಿದೆ ನಾನು? ಯಾರಿದ್ದಾರೆ ನನಗೆ? ಒಬ್ಬನೇ ಬರ್ತಾ ಇದ್ದೇನೆ, ಒಬ್ಬನೇ ಹೋಗ್ತಾ ಇದ್ದೇನೆ. ಯಾವ ಸಂಪತ್ತು, ಯಾವ ಇದು ಏನಿದೆ? ಇದೆಲ್ಲ ಮಾಯಾ ಪ್ರಪಂಚ, ಎಲ್ಲ ಮಾಯಾ ಪ್ರಪಂಚ. ಇದು ಸತ್ಯ, ಇದು ಸತ್ಯ, ಇದು ಸತ್ಯ. ಇದನ್ನ ಅರ್ಥವನ್ನು ಮಾಡಿಕೊಂಡು, ಅಪ್ಪ ಎಂಥ ಇದು, ಇಂಥ ಗೋಚರವನ್ನು ಮಾಡ್ದಲ್ಲ ನೀನು, ಎಂಥ ಮಾಡುಭಾವ ನೀನು. ಅದನ್ನ ಅರ್ಥವನ್ನು ಮಾಡಿಕೊಂಡೆ. ಕಣ್ಣಲ್ಲಿ ನೀರು ಬಂತು. ಎಲ್ಲಿ ಜಾರ್ಬಿಟ್ಟಿದ್ದ ಇದ್ನೋ? ಈ ಗೋಚರ ಅಂತ ಮಾಡೋ ಅಂತ ಒಂದು ಸೌಭಾಗ್ಯದಲ್ಲಿ ಸಿಗ್ತಲ್ಲ ನಿನಗೆ. ಯಾಕೆ? ಆ ಗುರು ಒಂದು ಸಂಬಂಧದಲ್ಲಿ ಒಂದು ಓಡಾಡ್ತಾ ಇರುವಂಥ ಒಂದು ಇರೋದಕ್ಕೆ ಅದು ಬಂತಲ್ಲ ನಿಮಗೆ. ಇಲ್ಲಿ ಆ ಗುರುಗಳು ಇರೋವಂಥ ಸ್ಥಾನ ಓಡಾಡ್ತಾ ಇದ್ರೆ ಅಷ್ಟೇ ಸಾಕು ನಿಮಗೆ. ರಕ್ಷಣೆ ರಕ್ಷಣೆ ರಕ್ಷಣೆ. ಇಂಥ ರಾಮ ತಾರಕ ಮಂತ್ರವನ್ನು ಪ್ರಾರಂಭ ಮಾಡಿ. ಏನು ನಿಮಗೆ ಎಲ್ಲವನ್ನೂ ನಿಮಗೆ ಎಲ್ಲ ಏನೇನು ಹಿಂದಿನ ಜನ್ಮಾದಿಗಳನ್ನ ಬಂದಿರತಕ್ಕಂಥ ಅಜಮಿಲಣ್ಣನ ಕಥೆ ಯಾಕೆ ಹೇಳಿದೆ ಅಂತಂದ್ರೆ, ಇದು ಎಷ್ಟು ಜನ್ಮದಿಂದ ಬಂದಿದೆ. ಒಂದು ಕೆಟ್ಟೋಗಿದ್ರು ಕೂಡ, ಕೆಟ್ಟ ಸಮಯದಲ್ಲೂ ಬಂದಿದ್ರು ಕೂಡ, ನಾವು ಇದು ಇವಾಗ ಈ ಸಮಯ ಭಾರಿ ಕೆಟ್ಟಿತ್ತು. ಪರಮಾತ್ಮ ಇಲ್ಲ ಅಂತ ವಾದ ಮಾಡುವಂಥ ಜನ ನಾವು ಯಾರೂ ನಂಬಿಲ್ಲ. ಯಾರಪ್ಪ ಪರಮಾತ್ಮ ನೋಡಿದ್ದಾನೆ? ಯಾರೂ ನೋಡಿಲ್ಲ, ಯಾರೂ ನೋಡಿಲ್ಲ. ಅಂಥ ಕಾಲ ಇದು. ಯಾರು ನೋಡಿದ್ದಾರೆ? ಯಾರಾದ್ರು ಕೇಳಿದ್ರೆ, ಇಲ್ಲ ನೀನು ಹುಚ್ಚನಾಗಿ ನಂಬ್ತಿದೀಯಲ್ಲ, ನೀನು ನೋಡಿದೀಯೋ ನೀನು ಅಂತ ಕೇಳಿದ್ರೆ ನೀನೇನು ಉತ್ತರ ಕೊಡ್ತೀಯ? ಹೌದಪ್ಪ ನೋಡಿಲ್ಲ. ಅರೆ ನಾನೇನು ಮಾಡಲಿ ಅಂತ ಹೇಳ್ತೇನೆ, ನೀನು ಹೇಳ್ತೀಯ. ಅಂಥ ಕಾಲ ಇದು. ದ್ವಾಪರ ಯುಗದಲ್ಲಿ ಅರ್ಜುನ ಹೋದ ಇಂದ್ರನ ಹತ್ರ. ಅಂದ್ರೆ ಎಲ್ಲ ಓಡಾಡ್ತಾ ಇದ್ರು, ಎಲ್ಲ ದೇವತೆಗಳ ಹತ್ರ ಎಲ್ಲರೂ ಓಡಾಡ್ತಾ ಇದ್ರು. ಇಲ್ಲಿಂದ ಅಲ್ಲಿಗೆ ಹೋಗೋರು, ಅಲ್ಲಿಂದ ಇಲ್ಲಿಗೆ ಬರೋರು, ಎಲ್ಲ ಓಡಾಡ್ತಾ ಇದ್ರು. ಧರ್ಮರಾಜ ಬಂದ, ಯುಧಿಷ್ಠಿರ ಹತ್ರ ಬಂದ, ಎಲ್ಲ ಓಡಾಡ್ತಾ ಇದ್ರು. ಪರಮಾತ್ಮರು ಬಂದ್ಬಿಟ್ಟ. ಆದರೆ ಇದು ಕಲಿಯುಗದಲ್ಲಿ ಯಾರು ನೋಡಂಗಿಲ್ಲ, ಎಲ್ಲ ಕತ್ಲು, ನಿಮ್ಗೆ ಯಾರೂ ಗೊತ್ತಾಗೋದಿಲ್ಲ. ದೇವತೆಗಳು ಬಂದಿದ್ರು ನಿಮ್ಗೆ ಗೊತ್ತಾಗೋದಿಲ್ಲ. ಅಂಥ ಕಾಲ ಇದು. ಅದನ್ನ ನಾವು ನಂಬೋದಿಲ್ಲ. ಇದು ಕತ್ಲು ಯುಗ ಇದು. ಅದನ್ನು ನಾವು ನಂಬೋದಿಲ್ಲ. ಅದರಿಂದಾಗಿ ನಂಬೋದು ಬೇರೆಯವ್ರ ಹತ್ರ ಮಾತಾಡೋದು ಬೇಡ. ನಿಮ್ಮ ಚಿಂತೆ ನೀವು ಮಾಡ್ಕೊಳ್ಳಿ. చింతల నీవు విడిచి శ్రీ గురునీయే వేళ చింత చేయవే నీవు మనసా. చింత చేసినప్పుడే ಸಿದ್ಧಿಂಚು ಪರಮ ಪದವಿ ಶೀಘ್ರಮನ ತಿಳಿಯವೇ ಮನಸಾ. ತಾತಯ್ಯನವರು ಹೇಳ್ತಾರೆ, చింతలన్నీ విడిచి శ్రీ గురునీయే వేళ చింత చేయవే నీవు మనసా. చింత చేసినప్పుడే సిద్ధించు పరమ పదవి ಶೀಘ್ರಮನ ತಿಳಿಯವೇ ಮನಸಾ. ಮನಸಾ ಅಂತ ಹೇಳ್ತಾರೆ. ತಿಳ್ಕೊ ತಿಳ್ಕೊ ತಿಳ್ಕೊ, ಎಲ್ಲವನ್ನು ಬಿಡು. ಅವನ ಚಿಂತನೆ ಮಾಡು, ಗುರುನ ಚಿಂತನೆ ಮಾಡು, ರಾಮನ ಚಿಂತನೆ ಮಾಡು. ಹೋಗು 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 ಅಂತ ಹೇಳ್ತಾ ಇದ್ದಾರೆ. ಅಂತ ಇವತ್ತು ಗುರುಗಳ ಆರಾಧನೆ ಅಂಥ ಸಮಯ ಇದು. ಗುರುಗಳ ಸ್ಥಾನದಲ್ಲಿ ಇರ್ತಕ್ಕಂಥದ್ದು. ಅವರು ತಾರಕ ಮಂತ್ರವನ್ನು ಕೊಟ್ಟಿದ್ದಾರೆ. ಅದರಿಂದಾಗಿ ಆ ತಾರಕ ಮಂತ್ರವನ್ನು ಇಟ್ಕೊಂಡು ಸದಾ ಕಾಲ ನೀವು ಹೇಳ್ತಾ ಹೋಗಿ ಅಂತ ಹೇಳಿ, ನಿಮಗೆ ಎಲ್ಲರೂ ಆ ಪರಮಾತ್ಮ ಸದ್ಗುರು ಎಲ್ಲರಿಗೂ ದಾರಿಯನ್ನು ಕೊಟ್ಟು
ಒಳ್ಳೊಳ್ಳೆ ಇದರಲ್ಲಿ ಆ ಜ್ಞಾನವನ್ನು ಕೊಟ್ಟು ನಿಮ್ಮ ಆ ಜೀವವನ್ನು ಬೆಳಕನ್ನು ಬರುವಂತ ಆಗಿ ಎಲ್ಲರನ್ನೂ ಪರಮಾತ್ಮನ ಸೇರುವಂಥ ಈ ಜನ್ಮದಲ್ಲೋ ಬರೋ ಜನ್ಮದಲ್ಲೋ ಇನ್ನು 5 ಜನ್ಮದಲ್ಲೋ 10 ಜನ್ಮದಲ್ಲೋ ಯಾವಾಗೋ ಸ್ವಾಮಿ ಇಷ್ಟು ಎಷ್ಟೋ ಲಕ್ಷಾಂತರ ಯುಗ ಏನೋ ಜೀವದಲ್ಲಿ ಬಂದಿದ್ದೇವೆ, ಎಷ್ಟು ಕಷ್ಟ ಬಿದ್ದಿದ್ದೇವೆ. ಇನ್ನೊಂದು 3 ಜನ್ಮ ತಾನೆ, ಆ ಗುರು ಇದ್ಬಿಡ್ಲಿ ಸಾಕು, ಇನ್ಯಾರು ಬೇಡ ನನಗೆ. ಗುರು ಇದ್ಬಿಡ್ಲಿ, 5 ಜನ್ಮ ಆಗ್ಲಪ್ಪ, 10 ಜನ್ಮ ಆಗಲಿ, ಇರ್ತೇನಪ್ಪ, ನಾನು ಇರ್ತೇನೆ, ನಿನ್ನ ಹತ್ರನೇ ಇರ್ತೇನೆ, ನನ್ನ ಮಾತ್ರ ದೂರ ಹಾಕ್ಬೇಡ, ನಿನ್ನ ಪಾದಗಳು ನನ್ನ ಸೇರಿಸ್ಬಿಡು, ಅಷ್ಟೇ ಸಾಕು, ಇನ್ನೇನೂ ಬೇಡ ನನಗೆ ಅಂತ ಕೇಳಿಕೊಂಡು ಗುರು ಶರಣಾಗತಿಯಾಗಿ ಅವನೇ ನಮ್ಮನ್ನು ಕರ್ಕೊಂಡು ಹೋಗಲಿ ಅಂತ ಈ ಒಂದು ಪವಿತ್ರವಾದಂಥ ದಿನ, ಈಗ ಆರಾಧನೆ ಮಾಡುವಂಥ ದಿನ, ಗುರುಗಳ ಆರಾಧನೆ ಮಾಡುವಂಥ ದಿನದಲ್ಲಿ ಅವನ ನೆನಪನ್ನು ಮಾಡಿಕೊಂಡು ಆ ಪಾದಗಳಲ್ಲಿ, ಗುರುಗಳ ಪಾದದಲ್ಲಿ ನನ್ನ ಮನಸ್ಸನ್ನು ಇಟ್ಟು ಅದನ್ನು ಪುಷ್ಪ ಬನಂತುಮ್ನ ಕರ್ವೀರ ಕಾಂಚಾಲ ದಾಸಾಲ ದವಂಜಾಜಿ ವೀರ್ಜಾಜಿ ಮೆಲ್ಲಲು ಪಣ್ಣ ಪೊಗಳು ಶಾಮಂತಿ ಕುಂಕುಮ ಕುರುವೇಲು ಸಂಪಂಗಿ ತುಳಸಿ ಮಾಲಕ ಸಮರ್ಪಯಾಮಿ ಗಂಧ ಕಸ್ತೂರಿ ಪುನುಗು ಜವ್ವಾಜಿ ಗೋರೋಜನ ಬಾದಿಗಾಗಲ ಪರಿಮಳ ದ್ರವ್ಯಂ ಅಂಗಲೇಪನಂ ಸಮರ್ಪಯಾಮಿ ಧೂಪ ದೀಪ ನೈವೇದ್ಯಂ ಸಮರ್ಪಯಾಮಿ ಆತ್ಮ ಸದ್ಗುರು ಭ್ಯೋ ನಮಃ ಹೈಗ್ರೀವಾಯ ನಮಃ ಆದಿಕೇಶವಾಯ ನಮಃ.